ಏನಾದ್ರೂ ಇದ್ರೆ ನಿಮ್ಗೆ ಇದರಲ್ಲೂ ಕೂಡ ನಿಮಗೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಮಕ್ಕಳಾಗದಿರುವಂತಹದ್ದು ಅದರಲ್ಲಿ ನಿಮ್ಗೆ ನಿಮ್ಗೆ ಶಿರೋರಜ್ಜು ಅಂತ ಬರ್ತದೆ, ಕಂಠರಜ್ಜು, ಉದರರಜ್ಜು, ನಾಭಿರಜ್ಜು, ಕಟ್ಟಿರಜ್ಜು, ಪಾದರಜ್ಜು, ಕಾಲರಜ್ಜು, ಈ ತರ ಇಲ್ಲಿ ರಜ್ಜು ದೋಷಗಳನ್ನ ನೋಡ್ತೀವಲ್ಲ ನಾವು. ಈ ರಜ್ಜು ದೋಷಗಳನ್ನ ನೋಡ್ಬೇಕು. ಇದರಲ್ಲೂ ಕೂಡ ಅವರ ಮಿಲನದಲ್ಲಿ ರಜ್ಜು ದೋಷ ಇದ್ರೆ ವಧುವರರ ಜನ್ಮ ಜಾತಕದಲ್ಲಿ ಒಂದೇ ಭಾಗವನ್ನ ಪ್ರತಿನಿಧಿಸಿದಾಗ ಈ ದೋಷ ಉಂಟಾಗ್ತದೆ. ಇದರಿಂದ ದಂಪತಿಗಳ ಆಯಸ್ಸು ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ. ಅದೇ ರೀತಿ ನಿಮಗೆ ಮದುವೆ ಆಗೋದಿಲ್ಲ. ಕುಜ ದೋಷ ಜಾತಕದಲ್ಲಿ ಮಂಗಳ ಗ್ರಹ ಕುಜ ಲಗ್ನ 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಇದ್ರೆ ಅದನ್ನ ಕುಜ ದೋಷ ಅಂತ ಕರಿತೀವಿ. ಸೊ ಇದರಲ್ಲಿ ಲಗ್ನ ಜಾತಕದಲ್ಲಿ ನಿಮ್ಮ ಮಗಂದು ಸೊ ಮಂಗಳ ಬಂದು ಅದೆಷ್ಟು ಮನೇನೂ ಹೇಳಿದಿ. ಎಂಟನೇ ಮನೆಯಲ್ಲಿ ಇದ್ದಾನೆ. 8ನೇ ಮನೆಯಲ್ಲಿ ಹೌದು. ಇಲ್ಲ. ನಿಮ್ಮ ಜಾತಕದಲ್ಲಿ ಮಂಗಳ ಮಕರ ರಾಶಿಯಲ್ಲಿ ನೆಲೆಗೊಂಡಿದೆ. ಮಕರ ರಾಶಿ ಬಂದು ನಿಮ್ಗೆ 10ನೇ ಮನೆ ಬರ್ತದೆ. ಮಕರ ರಾಶಿ 10ನೇ ಮನೆ. ಮಂಗಳ ಸಂತದ ನಂತರ 1 8ನೇ ಮನೆ ಅಧಿಪತಿಯಾಗಿ ನಿಮ್ಮ ಜಾತಕದಲ್ಲಿ 1 4 5ನೇ ಮನೆ ಮೇಲಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ 4ನೇ ಮನೆಯೂ ಕೂಡ ಕುಜ ದೋಷ ಕಾರಣ ಆಗ್ತದೆ. ಶನಿ ಕೇತು ಸಂಪೂರ್ಣ ದೃಷ್ಟಿ ಮಂಗಳನ ಮನೆ ಮೇಲಿದೆ. ನೀವು ನೋಡ್ತಾ ಹೇಳ್ತೀನಿ, ಮುಂದಕ್ಕೆ ಹೇಳ್ತಾ ನಿಮಗೆ ಶನಿ ಪರಿಗಳ ಮೇಲೆ ನಾವು ತಕೊಂಡ್ರೆ ನಿಮ್ಮ ಜಾತಕದಲ್ಲಿ ಶನಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ಇದು ರವಿ ಶತ್ರು ಆಗಿದ್ದಾನೆ. ಶನಿ 10 11ನೇ ಮನೆ ಅಧಿಪತಿಯಾಗಿ ನಿಮ್ಮ ಜಾತಕದ 8ನೇ ಮನೆಯಲ್ಲಿ ಇದ್ದಾನೆ. ಹೌದು. ಶನಿ ದೃಷ್ಟಿಯು 10 ಮತ್ತು 2ನೇ ಮನೆ ಮೇಲಿದೆ. ರಾಹು ಸಂಪೂರ್ಣ ದೃಷ್ಟಿಯು ಶನಿ ಮೇಲಿದೆ, ಶನಿ ಮನೆ ಮೇಲಿದೆ. ಸೊ ಹಾಗಾಗಿ ನಿಮ್ಗೆ ಇದು ಪರಿಹಾರವಾಗಿ ನೀವು ಈ ಕುಜ ದೋಷ ಪರಿಹಾರ ಮಾಡಿಸ್ಕೋಬೇಕು. ಕುಜ ದೋಷ ಇದ್ರೆ ಏನಾಗ್ತದೆ? ಮದುವೆಯಲ್ಲಿ ವಿಳಂಬ, ದಾಂಪತ್ಯದಲ್ಲಿ ಕಲಹ, ಅನಾರೋಗ್ಯ. ಕುಜ ದೋಷದ ಪ್ರಮುಖ ಅಂಶಗಳು ಸ್ಥಾನಗಳಲ್ಲೂ ಲಗ್ನದಿಂದ 1 2 4 7 8 12ನೇ ಮನೆಗಳಲ್ಲಿ ನೆಲೆಸಿದರೆ ಲಗ್ನನೇ ತಗೋಬೇಕಾ? ಲಗ್ನ ಅಂದ್ರೆ ಯಾವುದು? ರಾಶಿ ಅಂದ್ರೆ ಏನು? ರಾಶಿ ಬೇರೆ, ಲಗ್ನ ಬೇರೆ. ಯಾವ್ದು ಮುಖ್ಯ? ಎಲ್ಲದೂ ಮುಖ್ಯ ಆಗ್ತದೆ. ನಿಮ್ಗೆ ಇವಾಗ ನಿಮ್ಗೆ ಹೇಳ್ತಾ ಬಂದೆ, ಇಲ್ಲಿ ಏನ್ ಹೇಳ್ತಾ ಬಂದೆ? ಮೇಷ ಲಗ್ನ ಅಂತ ಅಂದ್ರೆ ನೋಡಿ, ರಾಶಿ ಬಂದು ಕುಂಭ ರಾಶಿನ ನೋಡಿ, ರಾಶಿ ಬಂದು ಕುಂಭ ರಾಶಿ. ಈ ಕುಂಭ ರಾಶಿಯವರಿಗೆ ನಿಮ್ಮ ಮಗನಿಗೆ ಲಗ್ನ ಬಂದು ಮೇಷ ಲಗ್ನ ಹೋಯ್ತಾ. ನಕ್ಷತ್ರ ಪಾದ ಬಂದು ಶತಭಿತ 4ನೇ ಪಾದ. ಲಗ್ನನೇ ಬೇರೆ. ಲಗ್ನ ಅಂದ್ರೆ ನಾವು ಮದುವೆಗೆ ಲಗ್ನ ಇಡ್ತೀವಲ್ಲ, ಅಂದ್ರೆ ಈ ಮೇಷ ಲಗ್ನದಲ್ಲೇ ಇವ್ರನ್ನ ಮದುವೆ ಮಾಡಿದ್ರೆ ಯಶಸ್ಸು ಜಾಸ್ತಿ ಆಗ್ತದೆ. ಈ ಲಗ್ನ ಬಿಟ್ಬಿಟ್ಟು ಇನ್ಯಾವುದೋ ಕುಂಭ ಲಗ್ನದಲ್ಲೋ ಇನ್ಯಾವ ವೃಷಭ ಲಗ್ನದಲ್ಲೋ ಮದುವೆ ಮಾಡಬಾರ್ದು. ಆಮೇಲೆ ಇವ್ರಿಗೆ ವಿರುದ್ಧ ಲಗ್ನಗಳಿರ್ತಾವಲ್ಲ, ಸೊ ಅಂತವ್ರ ಜೊತೆ ಲಗ್ನ ಮಾಡಬಾರ್ದು. ನೋಡಿ, ಇವ್ರದ್ದು ಮೇಷ ಲಗ್ನ, ಲಗ್ನಾಧಿಪತಿ ಬಂದು ಮಂಗಳ ಇದ್ದಾನೆ. ಆಯ್ತಾ? ಅವನಿಗೆ ಪ್ರಕಾರ ಹೌದು.
10 ದೋಷ ಬರಲ್ಲ ಅಂತ. 10 ಅಲ್ಲ, 4ನೇ ಮನೆಯಲ್ಲಿ ಇದ್ದಾನೆ. ನಾಲ್ಕನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಶನಿ ಬಂದು 8ನೇ ಮನೇಲಿ ಇದ್ದಾನೆ. 8ನೇ ಮನೆಯಲ್ಲಿ ಇದ್ದಾನೆ. ನಿಮ್ಮ ಮಕರ ಅಂದಾಗ ನಿಮ್ಮ ಶನಿ ವೃಶ್ಚಿಕ ರಾಶಿಯಲ್ಲಿ ನೆಲೆಗೊಂಡಿದೆ. ನಿಮ್ಮ ಜಾತಕದಲ್ಲಿ ಕರೆಕ್ಟ್. ಶನಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ಮಂಗಳ ಮಕರ ರಾಶಿಯಲ್ಲಿ ಇದ್ದಾನೆ ಅಂತ. ನಿಮ್ಮ ಜಾತಕದಲ್ಲಿ ಮಂಗಳ ಮಕರ ರಾಶಿಯಲ್ಲಿ ಇದ್ದಾನೆ. ಇದು ಲಗ್ನ ಇಂದ ನೋಡ್ಕೊಂಬತ್ತಿರೋದ ಅಂದ್ರೆ ಮಂಗಳ ಅಂದ ಮಕರ ಅಂದಾಗ ಕುಂಭ ರಾಶಿಗೆ ಇಲ್ಲಿ ನಿಮ್ಗೆ ಏನು 12 ಮನೆಗಳಿದೆ. ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಟೈಮ್ ನಲ್ಲಿ ಯಾವ್ಯಾವ್ದು ಬಂದು ಕೂತ್ಕೊಂಡ್ರೆ ದೋಷ ಮಂಗಳ ದೋಷ ಅಂತ ನಿಮ್ಗೆ ಅಲ್ಲೇ ಹೇಳಿದ್ದೀನಿ. ಸೊ ನಿಮ್ಗೆ 2ನೇ ಮನೆ 4, 7, 8, 12ನೇ ಮನೆಯಲ್ಲಿ ಬಂದು ಕುಂತ್ಕೊಂಡ್ರೆ ಕುಜ, ನೀವು ಹುಟ್ಟಿದ ಟೈಮಲ್ಲಿ ಅದನ್ನ ಕುಜ ದೋಷ ಅಂತ ಹೇಳ್ತೀವಿ. ಈ ಕುಜ ದೋಷ ಇದ್ರೆ ಇದು ಎಷ್ಟೋ ಜನಕ್ಕೆ ಮದುವೆಗೆ ವಿಳಂಬ ಆಯ್ತದೆ. ಮದುವೆ ಅಂತ ಯಾವ ತಾಂತೀರಾ? ಲಗ್ನದ ಮನೆ ತಾಂತೀರಾ? ಲಗ್ನದ ಮನೆ ತಗೋತೀವಿ. ಅಲ್ಲಿ ಮಕರ ಬಂದು 10ನೇ ಮನೆ ಆಗ್ಬಿಡುತ್ತೆ. ಇಲ್ಲ, ನಿಮ್ಮದು ಲಗ್ನದ ಹೆಂಗ್ ತಗೋತೀವಿ? ಮೇಷ ಅಂತ ತಾಂಡ್ರಲ್ವಾ? ಮೇಷ ಅಂತ ತಗೊಂತೀವಿ. ಮೊದಲನೇ ಮನೆ ನಾವು ಮೇಷ ಇದ್ರಲ್ಲಿ ಲಗ್ನದ ಮನೆ. ಮತ್ತೆ ಸೊ ಅದು ನಾವು ಇವಾಗ 1, 2, 3, 4 ಅಂತ ಹಾಕೊಂಡು ಹೋಗ್ತೀವಲ್ಲ, ಇದು 2 ಮನೆಗಳ ಕ್ಯಾಲ್ಕುಲೇಟ್ ತಗೊಂತೀವಿ. ಇದರಲ್ಲಿ ಯಾವ್ದ್ರಲ್ಲಿ ನಾವು ಕುಂಡಲಿ ಹಾಕಿದಾಗ 2 ಮನೆಗಳ ಕ್ಯಾಲ್ಕುಲೇಟ್ ಮಾಡೇನೆ ಹಾಕೋದು. ಒಂದೊಂದು ತಗೊಂಡ್ರೆ ಅದು ಬೇರೆ ಬೇರೆ ಸಪರೇಟ್ ಆಗಿ ಹೋಗ್ತದೆ. 2 ಮನೆಗಳು ತಗೊಂಡ್ರೆ ಯಾವ್ಯಾವ್ದು ದೃಷ್ಟಿ ಎಲ್ಲೆಲ್ಲಿ ಹೋಗಿ ಅಂತ ಗೊತ್ತಾಗೋದು. ಇವಾಗ ಲಗ್ನದಲ್ಲಿ ಕುಂಡಲಿ ಲಗ್ನ ಕುಂಡಲಿ ರಾಶಿ, ಹೌದು. ಇನ್ನೊಂದು ಯಾವ್ದು ನವಾಂಶ ದಶಾಂಶ ಎಲ್ಲ ಬರ್ತದೆ. ನೋಡಿ ನಿಮ್ಗೆ ನಾನು ತೋರಿಸ್ತೀನಿ. ಆಮೇಲೆ ನೋಡಿ, ಒಂದು ಚಾಲಿ ಕೋಷ್ಟಕ ಅಂತ ಬರ್ತದೆ, ಇನ್ನೊಂದು ಲಗ್ನ ಜಾತಕ ಅಂತ ಬರ್ತದೆ, ಇನ್ನೊಂದು ಬಂದು ನವಾಂಶ ಜಾತಕ ಅಂತ ಬರ್ತದೆ. ನವಾಂಶ ಅಂದ್ರೆ ನಿಮ್ಮ 9ನೇ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಚಲನೆ ಇದ್ರೆ ನಿಮ್ಗೆ ಮುಂದಿನ ಫ್ಯೂಚರ್ ಹೇಗಿರ್ತದೆ ಅನ್ನೋದನ್ನ ತೋರಿಸೋದನ್ನ ನವಾಂಶ ಜಾತಕ ಅಂತ ಹೇಳಿ. ಸೊ ಇಲ್ಲಿ ನಾವು ಒಂದೊಂದೇ ಇದನ್ನ ರಾಶಿಗಳನ್ನ ತಗೊಂಡು ಹೋಗ್ತಾ ಇರ್ತೀವಿ. ಕೊನೆಗೆ ಯಾವ್ದು ಮತ್ತೆ ನಿಮ್ಗೆ ಕಾಳಸರ್ಪ ದೋಷ ಇದೆಯಾ, ಅಥವಾ ಕುಜ ದೋಷ ಇದೆಯಾ, ಅಥವಾ ನಿಮ್ಗೆ ಮಂಗಳ ದೋಷ ಇದೆಯಾ, ಶನಿ 7.5 ಇದೆಯಾ, ಅಥವಾ ನಿಮ್ಗೆ ಪಿತೃ ದೋಷ ಇದೆಯಾ, ಅಥವಾ ಮಾತೃ ದೋಷ ಇದೆಯಾ, ಪಿತೃ ದೋಷ ಇದೆಯಾ, ಗೃಹತ್ಯೆ ದೋಷ ಇದೆಯಾ, ಅಥವಾ ಗೋಹತ್ಯೆ ದೋಷ ಇದೆಯಾ, ಅಥವಾ ಸ್ತ್ರೀಶಾಪ ಇದೆಯಾ, ಸ್ತ್ರೀಹತ್ಯೆ ದೋಷ ಇದೆಯಾ, ಇದೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬರ್ತೀವಿ. ಸುಮ್ನೆ ಯಾವ್ದೋ ಒಂದು ನೋಡ್ಬಿಟ್ಟು ಹೇಳೋದಿಲ್ಲ. ಸೊ ಹಾಗಾಗಿ ಅದೆಲ್ಲ ಕ್ಯಾಲ್ಕುಲೇಷನ್ ಬರ್ತದೆ. ಆಮೇಲೆ ವಿಷಂತರಿ ಮಹಾದಶ ಫಲ ಅಂತ ನೋಡ್ಕೊ ಬರ್ತೀವಿ. ಅದರಲ್ಲಿ ನಿಮ್ಗೆ ಮೊದಲು ರಾಹು ಬರ್ತದೆ, ಆಮೇಲೆ ಗುರು ಬರ್ತಾನೆ, ಆಮೇಲೆ ಶನಿ ಬರ್ತಾನೆ, ಆಮೇಲೆ ಬುಧ ಬರ್ತಾನೆ, ಆಮೇಲೆ ಕೇತು ಬರ್ತಾನೆ, ಆಮೇಲೆ ಶುಕ್ರ ಬರ್ತಾನೆ. ಇದನ್ನ ವಿಶ್ವಂತರಿ ಮಹಾದಶ ಫಲ ಅಂತ. ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ, ಏನೇನ್ ಫಲಗಳಿದೆ ಅಂತ ನೋಡ್ಕೊಂಡ್ ಬರ್ತೀವಿ. ಆಮೇಲೆ ನಿಮಗೆ ಯಾವ್ಯಾವ ರಾಶಿಗಳು ನಿಮ್ಮ ರಾಶಿ ಮೇಲೆ ಯಾವ್ಯಾವ ಗ್ರಹಗಳು ಹಾದು ಹೋಗ್ತವೆ, ಯಾವ್ಯಾವ ಟೈಮ್ ನಲ್ಲಿ ಹಾದು ಹೋಗ್ತವೆ, ಅವಾಗ ಅಲ್ಲಿ ಏನೇನು ಚೇಂಜಸ್ ಕೊಡಾಗ್ತವೆ ಅದನ್ನ ನೋಡ್ತಾ ಹೇಳ್ತಾ ಬರ್ತೀವಿ. ಕುಜ ದೋಷ ಇದೆ ನೋಡಿ. ಇವಾಗ ಇಲ್ಲಿ ಸೂರ್ಯ 6ನೇ ಮನೆಯಲ್ಲಿ ಇದ್ದಾನೆ, ತಟಸ್ಥ ಆಗಿದ್ದಾನೆ. ಆಯ್ತಾ? 11ನೇ ಮನೆಯಲ್ಲಿ ತಟಸ್ಥ ಇದ್ದಾನೆ ಚಂದ್ರ. 10ನೇ ಮನೆಯಲ್ಲಿ ಇದು ಸಂತೋಷ ತರ್ತಾ ಇದೆ. 7ನೇ ಮನೆ ಸ್ನೇಹ ಪರವಾಗಿದೆ. 7ನೇ ಮನೆಗೆ ಬುಧ ಮತ್ತೆ ಶುಕ್ರ ಅಂತ. 10ನೇ ಮನೆ ಚಂದ್ರ. 7ನೇ ಮನೆಯಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ತುಲಾ ರಾಶಿಯಲ್ಲಿ ನೆಲೆ ಇದೆ. ಇದು ಬುಧ ಮತ್ತು ಸ್ನೇಹ ಪರ ಆಗಿದೆ. ಬುಧ 3, 6 ಮನೆ ಅಧಿಪತಿಯಾಗಿ ನಿಮ್ಮ ಜಾತಕದಲ್ಲಿ 7ನೇ ಮನೆಯಲ್ಲಿ ಇದ್ದಾನೆ. ಸೊ ಇದರಿಂದ ನಿಮಗೆ ಪ್ರಸ್ತುತ ಬಹುತೇಕ ಅನುಕೂಲಕರ. ಇವನೇ ಬುಧ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸೊ ಆ ಮನೆಯಲ್ಲಿ 7ನೇ ಮನೆ ಇದ್ದಾಗ ನಿಮ್ಗೆ ಅನುಕೂಲಕರ ಫಲಿತಾಂಶ. ನೀವು ಶ್ರೀಮಂತ ಮತ್ತು ಆಕರ್ಷಕ ಬಾಳ ಸಂಗಾತಿ ಜೊತೆ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸಗಳಾಗ್ತದೆ, ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಅದನ್ನ ಬಿಟ್ಕೊಂಡ್ರೆ ಶ್ರೀಮಂತಿಕೆ ತೋರಿಸ್ತಾ ಇದೆ. ಮತ್ತೆ ನಿಮ್ಗೆ ಹೆಸರುವಾಸಿಯಾದ ಕುಟುಂಬದವರಿಂದನೇ ಹೆಣ್ತರ್ತೀರಿ ಅಂತ ಇದೆ. ಸೊ ಮತ್ತೆ ಬಾಳ ಸಂಗಾತಿ ವಾದ ಸ್ವಭಾವವನ್ನ, ಅಂದ್ರೆ ವಾದ ಮಾಡುವಂತ ಸ್ವಭಾವವಂತೆ ಅವ್ರ ಹೆಂಡತಿಗೆ, ಗಂಡ ಹೆಂಡತಿರಲ್ಲಿ ಕಿರಿಕಿರಿ ವಾದ, ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನೋದು, ಈ ತರ ಸ್ವಭಾವವನ್ನ ಈ ಬುಧ ತೋರಿಸ್ತಾ ಇರ್ತಾನೆ ಆ ಮನೆಯಲ್ಲಿ ಇದ್ದಾಗ.
ಸೊ ಹಾಗಾಗಿ ಕೆಲವು ಜನಗಳು ಏನಕೊಂಡ್ಬಿಡ್ತಾರೆ, ಓ ಅವ್ರದ್ದು ಆಗ್ ಬರೋದಿಲ್ಲ ಹಾಗೆ ಹೀಗೆ. ಕೆಲವು ಗ್ರಹಗತಿಗಳು ಬದಲಾವಣೆ ಆಗಿದಾಗ ಅವ್ರ ಬುದ್ಧಿನೂ ಕೂಡ ಚಂಚಲ ಇರ್ತದೆ. ಕೆಲವು ಸರಿ ನಮ್ಮ ಮನಸ್ಥಿತಿ, ನಮ್ಮ ಜ್ಞಾನ, ನಮ್ಮ ವಿವೇಕ, ತಿಳುವಳಿಕೆಯಿಂದನೂ ಇವೆಲ್ಲ ಸರಿ ಮಾಡ್ಕೋಬಹುದು. ಆಗಲ್ಲ, ಆಗೋದ್ ಬಿಡ್ರಿ ಅದು ಕಥೆ. ಹೌದಾ? ಓ ಹೋ 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 ಉದೋದ್ ಕತೆ ಅಂತೀರಾ? ಏನ್ ಡೈವರ್ಸ್ ತನಕ ಉಂಟಾಯ್ತಾ? ಇಲ್ಲ, ಅದೆಲ್ಲರೂ ಅದೊಂದು ಮಿಸ್ಟೇಕ್ ಮಾಡ್ತಾರೆ. ಈ ಡೈವರ್ಸ್ ಅನ್ನೋದು ಹಿಂದೆ ಇರ್ಲೇ ಇಲ್ಲ. ಇತ್ತೀಚೆಗೆ ಇದ್ಯಾವ ಈ ಕಾನೂನು ತಗೊಂಡು ಬಂದ್ರು, ಮಾತಿದ್ರು ಡೈವರ್ಸ್ ಡೈವರ್ಸ್ ಡೈವರ್ಸ್. ಈಗ ಬೆಳಗ್ಗೆಯಿಂದ 2 ಕೇಸ್ ಬಂದವು, ಅದೇ ತರ ಡೈವರ್ಸ್. ನಾನು ಅವ್ರಿಗೆ ಅದನ್ನೇ ಹೇಳ್ತಿದ್ದೀನಿ. ಇಲ್ಲ, ಅದು ಯಾರು ಕುಂತ್ಕೊಂಡು ಗುರು ಹಿರಿಯರು ಅದೇನೋ ಒಂದು ಬುದ್ಧಿವಾದ ಹೇಳೋದು, ಸಮಾಧಾನ ಆಮೇಲೆ ಅವ್ರಿಗೆ ಬೇಕಾದ್ರೆ ಮಾಡ್ತಾರೆ. ಜನರ ಮನಸ್ಥಿತಿ, ಕಲ್ಚರ್ ಬಿಟ್ಬಿಟ್ಟಿದ್ದಾರೆ, ಆಚಾರ ವಿಚಾರ ಅದು ಕೇಳುವಂಗಿಲ್ಲ. ಸೊ ಇವಾಗ ಜೊತೆಗೆ ಹೆಣ್ಮಕ್ಳುಗಳಿಗೆ ಡಿಮ್ಯಾಂಡ್ ಒಂದ್ ಕಡೆಗೆ ಎಲ್ಲಾರ್ದು. ನಿಮ್ಗೆ ಕೋರ್ಟ್ಗಳಲ್ಲೇ ಈ ಡೈವರ್ಸ್ ಕೇಸ್ಗಳನ್ನ ಅಟೆಂಡ್ ಮಾಡಕ್ ಆಗ್ತಿಲ್ಲ. ಈಗ ನಮ್ಮಂತ ಜ್ಯೋತಿಷಿಗಳ ಹತ್ರ, ಡಾಕ್ಟರ್ ಹತ್ರ ಇಷ್ಟೊಂದು ಕೇಸ್ಗಳು ಬರ್ತವೆ, ಕೋರ್ಟ್ಗೆ ಎಷ್ಟು ಕೇಸ್ಗಳು ಹೋಗ್ತವೆ. ಹೌದು, ಒಂದು ತಿಂಗಳಿಗೆ ಲಕ್ಷಾಂತರ ಕೇಸ್ಗಳು ಹೋದ್ರೆ ಏನು ಒಂಥರ ನೀವು ಬಟ್ಟೆ ಚೇಂಜ್ ಮಾಡ್ತಾರಲ್ಲ ಆ ತರ ಹೋಗಿದೆ. ಇವತ್ತಿನ ಜೊತೆ ಸರಿ ಹೋಗ್ಲಿಲ್ವಾ, ಡೈವರ್ಸ್ ಕೊಡು, ಇನ್ನೊಬ್ಬ ಜೊತೆ. ಹೆಣ್ಮಕ್ಳು ಇದೆ ಕತೆ, ಗಂಡು ಮಕ್ಳು ಇದೆ ಕತೆ. ಹೆಣ್ಣು ಮಕ್ಕಳುಗಳಿಗೆ ಆಪ್ಷನ್ ಜಾಸ್ತಿ ಇದೆ. ನೀನ್ 2 ಮದುವೆ ಆಗಿ ಬಿಟ್ಬಿಟ್ಟು ಬಂದಿದ್ಯಾ, ನಾನು ಮದುವೆ ಆಗ್ತೀನಿ ಅನ್ನೋರು ಅವ್ರೆ. ಆದ್ರೆ ಗಂಡು ಮಕ್ಕಳುಗಳಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ. ನೀವು ನೋಡಿ, ಇದನ್ನೇ ದೊಡ್ಡವರಾಗಿದ್ಕೊಂಡು ಇಷ್ಟೆಲ್ಲ ಇವಾಗ ನಿಮ್ಗೆ ಸ್ವಲ್ಪ ಈ ಜ್ಯೋತಿಷ ಜ್ಞಾನನೂ ಇದೆ, ಸ್ವಲ್ಪ ಅಲ್ಪ ಸ್ವಲ್ಪ ಅದ್ ಇತ್ಕೊಂಡು ನೀವು ಮದುವೆಗೆ ಮುಂಚಿತವಾಗಿ ದೋಷ ಪರಿಹಾರ ಮಾಡಿಸ್ಬಿಟ್ಟು ನೀವು ಮದುವೆ ಮಾಡ್ಬೇಕಲ್ವಾ? ಓಕೆ ಓಕೆ. ನೋಡಿ, ಜಾತಕದಲ್ಲಿ ಇದು ಏನ್ ಹೇಳ್ತಾ ಇದೆ, ಜಾತಕದಲ್ಲಿ ಮಂಗಳ ಗ್ರಹ 2, 4, 7 ಮನೇಲಿದ್ರೆ ಮದುವೆ ವಿಳಂಬ, ದಾಂಪತ್ಯದಲ್ಲಿ ಕಲಹ, ಮತ್ತೆ ನಿಮ್ಗೆ ವಿಚ್ಛೇದನ, ಅನಾರೋಗ್ಯ ಇದನ್ನ ತೋರಿಸ್ತಾ ಹೋಗ್ತದೆ. ಮತ್ತೆ ಹೌದು, ಮತ್ತೆ ಪರಿಣಾಮಗಳು ಕೋಪ, ಆಕ್ರಮಣಶೀಲತೆ, ಕುಟುಂಬದಲ್ಲಿ ಒತ್ತಡ, ಹಣಕಾಸಿನ ತೊಂದರೆ ಇದನ್ನು ತೋರಿಸ್ತಾ ಇದೆ. ಮತ್ತೆ ಮಾಂಗಲ್ಯಕ್ಕೆ ಅಪಾಯ, ವಿಶೇಷವಾಗಿ 7 ಮತ್ತು 8ನೇ ಮನೆಯಲ್ಲಿ ಮಂಗಳ ಇದ್ರೆ ವೈವಾಹಿಕ ಜೀವನದಲ್ಲಿ ತೊಂದರೆ, ಮಾಂಗಲ್ಯಕ್ಕೆ ಅಪಾಯ ಇದನ್ನ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಕುಜ ದೋಷ ಇದ್ರೆ ಅದು ಪರಿಹಾರ ರದ್ದಾಗ್ತದೆ. ಆಯ್ತಾ? ಮಂಗಳ ತನ್ನದೇ ಸ್ವಂತ ರಾಶಿಗಳಾದ ಮೇಷರಾಶಿ, ಮಂಗಳ ಸ್ವಂತ ರಾಶಿಗಳು ಅಂದ್ರೆ ಮೇಷರಾಶಿ, ವೃಶ್ಚಿಕ ಮತ್ತೆ ಮಕರ. ಆಯ್ತಾ? ಇದರಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ದೋಷದ ಪ್ರಭಾವ ಕಡಿಮೆ ಆಗ್ತದೆ. ಹೌದು, ಅಲ್ಲಿ ಮಕರ ಒಂದೇ ಅಲ್ಲ, ಮಕರ, ವೃಶ್ಚಿಕ, ಮೇಷ ಮೂರನ್ನು ಉಚ್ಚ ಸ್ಥಾನದಲ್ಲಿದ್ದರೆ, ನೀಚ ಸ್ಥಾನದಲ್ಲಿರಿದ್ರೆ ಹಿಂಗಾಗ್ತಾ ಇರೋದು. ಜಾತಕ ತಪ್ಪು ಬರೆದಿದ್ದಾರೆ. ಸೊ ಪರಿಹಾರ ಬಿಡಿ, ಅದನ್ನ ಪರಿಹಾರ ಬೇಕಾದಷ್ಟು ಇರ್ತದೆ. ಸೊ ಇದು ಮೇಜರ್ಗೆ ನಿಮ್ಮ ಮಗನಿಗೆ ತೊಂದರೆ ಆಗಿರೋದು. ನೀವು ದೊಡ್ಡವರು ಸರಿಯಾಗಿ ಇದನ್ನ ತಿಳುವಳಿಕೆ ಇಲ್ದೇನೆ ಮದುವೆಗೆ ಅಥವಾ ಮದುವೆ ಆದ್ಮೇಲೂ ಕೂಡ ಕುಜ ದೋಷಕ್ಕೆ ಪರಿಹಾರ ಇರ್ತದೆ. ಮನೆಯಲ್ಲಿ ಈ ತರ ಏನಾದ್ರು ಸಮಸ್ಯೆಗಳು ಆಯ್ತು ಅಂದಾಗ ಅದಕ್ಕೂ ಸ್ವಲ್ಪ ಕರೆಕ್ಟ್ ಆಗಿ ತೋರಿಸಿ ಅದಕ್ಕೆ ಕುಜ ದೋಷ ಪರಿಹಾರ ಮಾಡಿಸಿದ್ರೆ ಇದು ಸಮಸ್ಯೆ ಇಲ್ಲಿ ತನಕ ಬರ್ತಿರ್ಲಿಲ್ಲ. ಈಗ ಹೋಗ್ಲಿ ಏನೋ ಎಳೆದಾಡ್ತಾ ಇದೆ ಅಂದ್ರೆ ನೋಡಿ, ಇಲ್ಲಿ ಸಪ್ತಮಾಂಸ, ನಮಾಂಸ, ದಶಮಾಂಸ, ದ್ವಾದಶ ಮಾಂಸ, ಸಪ್ತವಿಮಾಂಸ, ಚತುರ್ವಿಧಾಂಸ, ವಿಂಶ ಮಾಸ, ಷೋಡಶ ಮಾಂಸ, ಈ ತರ ಪ್ರತಿ ಒಂದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕು. ಇದು ಯಾವುದು ನೋಡಿದ್ರೆ ಸುಮ್ಮನೆ ರಾಶಿ ನಕ್ಷತ್ರ ನೋಡ್ಬಿಟ್ಟು ಸೊ ನಿಮ್ಗೆ ಇದು ಬರ್ತದೆ ಇದು ಆಗೋದಿಲ್ಲ ಅಂತ ಹೇಳಿ ಏನೋ ಮಾಡ್ಕೊಟ್ಬಿಟ್ಟು ಕುಜ ದೋಷ ಪರಿಹಾರ ಮಾಡಿಸ್ತಾ ಇದ್ರೆ ಈ ತರದ ಬೇಕಾದಷ್ಟು ಕೇಸ್ಗಳು ಈ ತರ ಹಾಗೆ. ಅದೇ ಈ ನಿಮ್ಮ ಹುಡುಗನ ಭವಿಷ್ಯಕ್ಕೆ ಏನು ತೊಂದರೆ ಇಲ್ಲ ಅಂದ್ರೆ ಅನುಕೂಲ ಇರ್ತದೆ, ಹಣಕಾಸು ಇರ್ತದೆ, ವೆಹಿಕಲ್ ಬರ್ತದೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಿಟ್ಕೊಂಡ್ರೆ ಜೀವನಕ್ಕೆ ಏನು ತೊಂದರೆ ಇಲ್ಲ. ಮನೆ ಕಡೆಯಿಂದಾಗ್ಲಿ ಅಥವಾ ಮಾಡೋ ಕೆಲಸದಿಂದಾಗ್ಲಿ ಸಮಸ್ಯೆ ಇಲ್ಲ. ಬಟ್ ಇದು ವಿಚ್ಛೇದನ ಆಗೋಗಿದೆ. ಸೊ ಇದಕ್ಕೆ 2ನೇ ಮದುವೆದು ಏನಾದ್ರು ಏನೇಳಿ ಪ್ರಾಬ್ಲಮ್ ಆಗುತ್ತಾ ನೋಡಿ, ಅದನ್ನ ನಾ ಕ್ಯಾಲ್ಕುಲೇಟ್ ಮಾಡಿಲ್ಲ. ಅದನ್ನ ನೋಡ್ಬೇಕು. ನಿಮಗೆ ಇದು ಹೇಳ್ದಲ್ಲ, ನಿಮ್ಗೆ ದಶಮಾಂಸ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ 2ನೇ ಮದುವೆದು ಏನಾದ್ರು ಯೋಗ ಇದೆಯಾ, ಸೊ ಅದನ್ನ ಹೇಳ್ಬೋದು.
ಏನೋ ಇರ್ತಾವಲ್ಲ ಅದಕ್ಕೆ ನಾನು ಸ್ವಲ್ಪ ಟೈಮ್ ಕೊಡ್ಬೇಕು, ಇಮಿಡಿಯೇಟ್ ಆಗಿ ಮಾಡೋಕ್ಕಾಗೋದಿಲ್ಲ. ಆಗಲ್ಲ. ಏನೋ ಪಂಚಾಂಗ ನೋಡ್ಕೊಂಡು ಈ ಬೇರೆಲ್ಲ ಹೇಳ್ತಾರಲ್ಲ ಆ ಥರ ಹೇಳೋಕೆ ಬರೋದಿಲ್ಲ ಇದು. ಸರಿ ಮ್ಯಾಕ್ಸಿಮಮ್ ನಿಮಗೆ 1 ರಿಂದ 1.5 ಇವಾಗ ಇಷ್ಟು ಹಾಕೋದಕ್ಕೆ ನನಗೆ 4 ಕವರ್ ಆಗಿದೆ. ಆಗುತ್ತೆ ಹೌದು. ಯಾಕೆಂದ್ರೆ ಇಷ್ಟೆಲ್ಲ ಏನು ಜ್ಞಾನ ಇಲ್ಲದೆ ಹೇಳೋಕೆ ಆಗೋದಿಲ್ಲ. ಪ್ರತಿ ಒಂದನ್ನು ನಾವು ಅಕೌಂಟ್ಸು ಮತ್ತೆ CA ಬೇಕಾದ್ರೆ ಅದ ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಹೆಂಗೋ ಸರ್ಕಾರ ಕಡ್ಲೆಕ ಕೊಟ್ಬಿಡ್ಬೋದು. ಇದ್ರಲ್ಲಿ ಆ ಥರ ಮಾಡೋಕೆ ಆಗೋದಿಲ್ಲ. ಆಗಲ್ಲ. ಹೌದು. ಅರ್ಥ ಆಯ್ತಾ ನಿಮ್ಗೆ? ಸೊ ಹಾಗಾಗಿ ಇದು ಜ್ಯೋತಿಷ್ಯ ಬರೀದು ಅಂದ್ರೆ ನಿಮ್ಗೆಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಸಿಗ್ತದೆ, ಸುಮ್ಮನೆ ಏನೋ ಮನ್ಸು ಬಂದಂಗೆ ಹೇಳೋಕ್ ಆಗೋದಿಲ್ಲ. ಇದನ್ನ ನಾವು ಆ ಥರ ಮಾಡಿದ್ರೆ ಅದು ಮಹಾ ದೋಷ. ಅದು ಹೌದು ಹೌದು. ಪುರೋಹಿತ ಅಂದ್ರೆ ಪುರರ ಹಿತವನ್ನ ಬಯಸ್ತಕ್ಕಂಥವನು ಪುರೋಹಿತ. ಸೊ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಬಂದಿದ್ಯಾ ಅದಕ್ಕೆ ಸುಲಭದಲ್ಲೇ ಪರಿಹಾರ ಕೊಡ್ಬೇಕು ಹೊರತು ನಾನು ಚಿನ್ನದಾನ ಕೊಡು, ಗೋದಾನ ಕೊಡು, ಅದನ್ನ ಮಾಡ್ಬೇಕು, ಹೋಮ ಮಾಡಿಸ್ಬೇಕು, ಈ ತರ ಎಲ್ಲ ಹೇಳ್ಬಾರ್ದು. ಸಣ್ಣ ಪುಟ್ಟದ್ದು ಸೊ ಪರಿಹಾರಗಳಿದೆ. ಖರ್ಚಿಲ್ಲದೆ ಮಾಡ್ಕೊಳ್ಳುವಂತ ಪರಿಹಾರಗಳು ಇದೆ, ಖರ್ಚು ಮಾಡ್ಕೊಳ್ಳುವಂತ ಪರಿಹಾರಗಳು ಇದೆ. ಈಗ ನಿಮ್ಗೊಂದು ಕಾಯಿಲೆ ಬಂತು ಅಂದ್ರೆ ಮೆಡಿಸಿನ್ಸ್ ಅಲ್ಲೇ 80% ಕ್ಯೂರ್ ಮಾಡ್ಬೋದು. ಅದು 4ನೇ ಸ್ಟೇಜ್ ಹೋಗಿದ್ರೆ ಅವಾಗ ನಿಮ್ಗೆ ಆಪರೇಷನ್ ಬೇಕಾಗ್ತದೆ. ಹಾಗಾಗಿ ಇದು ನಿಮ್ದು ಕೇಸು 4ನೇ ಸ್ಟೇಜ್ ಮೀರೋಗಿದೆ. ಸೊ ಇನ್ನು 2ನೇ ಸ್ಟೇಜ್ ಅಲ್ಲಿ 3ನೇ ಸ್ಟೇಜ್ ಅಲ್ಲಿ ಇದ್ದಿದ್ರೆ ಪ್ರಯತ್ನ ಮಾಡ್ಬೋದಿತ್ತು. ನೀವೆಲ್ಲ ಈಗ ಬಂತಲ್ಲ ಅವಾಗಲೇ ಬಂದಿದ್ದು ನಾನು ಅವಾಗಲೇ ಒಪ್ಕೊಂಡು ಆಗ್ಲಿಕ್ಕೆ ಅಂತ ಈಗ ಹೇಳಿ ಅವ್ರು ಬಂತಲ್ಲಿ. ಇಲ್ಲ ಅದೇನು ಅಂದ್ರೆ ಈ ತುಂಬಾ ಜನ ಇಲ್ಲಿ ಬರೋರು ಏನ್ ಮಾಡ್ತಾರೆ ಗೊತ್ತಾ, ಕೊನೆಗೆ ಹೇಳೋ ತನಕ ಪೇಷನ್ಸ್ ಇರುವುದಿಲ್ಲ. ಅವ್ರ ತಲೆನಲ್ಲಿ ಯಾವ್ದಾರ ಒಂದ್ ಇಟ್ಕೊಂಡ್ ಬಂದಿರ್ತಾರೆ, ಅವ್ರು ಅದನ್ನೇ ನಿರೀಕ್ಷೆ ಮಾಡ್ತಿರ್ತಾರೆ. ನಾವು ಈಗ ಅದೇ ಪಾಯಿಂಟ್ ನಾನು ಬಂದಿದ್ದು, ನಾನು ಓಪನ್ ಆಗಿ ಹೇಳ್ತೀನಿ. ಇಲ್ಲಿ ನಾವು ನಿಮ್ದು ಹುಟ್ಟಿದ್ದು ದಿವಸ ಇಂತದ್ದು, ನಿಮ್ದು ವಾರ ಇಂತದ್ದು, ನಿಮ್ಗೆ ಮಿಥುನ ರಾಶಿ, ನಿಮ್ಮ ನಕ್ಷತ್ರ, ಯೋಗ, ಕರ್ಣ, ಸೂರ್ಯೋದಯ, ಅಕ್ಷಾಂಶ, ರೇಖಾಂಶ, ತಿಥಿ ಅಂತ ನಾವು ಹೇಳ್ತಾ ಕುಂತ್ಕೊಂಡ್ರೆ ಅವ್ರು ತಲೆ ಕೆಟ್ಟೋಯ್ತದೆ. ನನಗೆ ಇದು ಯಾವ್ದು ಬೇಡ, ಇದೇನು ಅರ್ಥ ಆಗೋದಿಲ್ಲ. ನಾನ್ ಬಂದಿರೋ ಪ್ರಶ್ನೆ ಇದಕ್ಕೆ ಇವ್ರು ಏನು ಹೇಳ್ತಾ ಇದಾರೆ, ಸ್ವಾಮಿ ನನಗೆ ಅದು ಯಾವ್ದು ಬೇಡ ಅದನ್ನ ಹೇಳಿ ಅಂತ ನಾನು ಅದಕ್ಕೆ ಫೋನ್ ಮಾಡುವಾಗ ಅವ್ರಿಗೆ ಹೇಳಿರ್ತೀನಿ. ನಾವು 4 ಗಂಟೆ 5 ಗಂಟೆ ರಾತ್ರಿ ಎಲ್ಲ ನಾನು ಹಾಸ್ಪಿಟಲ್ ಪೇಷಂಟ್ ನೋಡ್ಕೊಂಡ್ಬಂದು ಆಮೇಲೆ ಯಾರಿಗೆ ನಾನು ಕೊಟ್ಟಿರ್ತೀನೋ, ಸೊ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀನೋ ಅವ್ರದನ್ನ ತಗೊಂಡು ರಾತ್ರಿ 1 ಗಂಟೆ 2 ಗಂಟೆ ಕೂತ್ಕೋಬೇಕು. ನನಗೆ ಅಷ್ಟು ಕೆಲಸ ಕೊಡ್ಬೇಡಿ. ಯಾವ ಪಾಯಿಂಟ್ ಯಾವ ವಿಚಾರದ ಬಗ್ಗೆ ನೀವು ಕೇಳಬೇಕು ಆ ಪ್ರಶ್ನೆಗಳನ್ನ ಮಾತ್ರ ಹೇಳ್ಬಿಡಿ. ಅದಕ್ಕೆ ಡೇಟಾ ಕೊಟ್ಟು ಟೈಮ್ ಕೊಟ್ಬಿಡಿ. ನಂದು ಪಾಯಿಂಟ್ ಇದು, ಇದಕ್ಕೆ ಸಮಸ್ಯೆ ಇದೆಯಾ ಅಥವಾ ಪರಿಹಾರ ಏನು, ಸಮಸ್ಯೆ ಇದ್ರೆ ಪರಿಹಾರ ಏನು, ಇದನ್ನ ನೋಡಿ ಸ್ವಾಮಿ ಅಂದ್ಬಿಟ್ರೆ ಅರ್ಥ ಆಗ್ಲಿಲ್ಲ. ಹೌದು ಹೌದು. ಸೊ ನಂಗೆ ಈ ಮಗನ ಲಗ್ನದ ಬಗ್ಗೆ ವ್ಯವಸಾಯದ ಅಂತ ಹೇಳಿ ಲಗ್ನದ ಬಗ್ಗೆ ವಿಚಾರಿಸ್ಬೇಕಾಗಿ. ಆಮೇಲೆ ಜೊತೆಗೆ ಇದರಲ್ಲಿ ಮೊಬೈಲ್ಗಳಲ್ಲಿ ಒಂಥರ ಕೆಲವು ಸರಿ ತುಂಬಾ ಡಿಸ್ಟರ್ಬ್ ವಾಯ್ಸ್ ಬರ್ತದೆ. ಕ್ಲೀನ್ ಆಗಿ ನಾವು ಎದುರುಗಡೆ ಕುಂತ್ಕೊಂಡು ಹೇಗೆ ಮಾತಾಡ್ತೀವಿ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ನಾನು ಫೋನಾಗೆ ಹೇಳಿ ಫೋನಿಗೆ ಕೊಡ್ತೀನಿ ಎಲ್ಲ ಅವ್ ಮಾಡಕ್ಕೂ ನಂಗೆ ಬರಲ್ಲ. ಹಿಂಗಾಗಿ ಡೈರೆಕ್ಟ್ ಆಗಿ ಕೇಳೋಣ ಅಂತ ಬಂದೆ. ಏನಾಗಿದೆ ಸ್ವಾಮಿ ಓಪನ್ ಆಗಿ ಹೇಳ್ತೀನಿ ಕೇಳಿ. ನಾನು ಈಗ 3 ವರ್ಷ ಆಗೈತಿ ಡೈವರ್ಸ್ ಆಗಿ 3 ವರ್ಷ ಕತೆ ಎಲ್ಲ ತಗೊಂಡಿದ್ದೀನಿ. ಸರ್ಟಿಫಿಕೇಟ್ ಕೊಟ್ಟವ್ರು ಆಗೇನ್ ಮಾಡಿದಾನೆ. ಲಿಂಗಾಯತ ಹುಡುಗಿ ನಾವು ಒಕ್ಕಲಿದ್ರು, ಲಿಂಗಾಯತ ಹುಡುಗಿನ ಯಾರ ಫ್ರೆಂಡ್ಸ್ ಕೇಳೋದ ಅಂತ ಹೇಳ್ಬಿಟ್ಟು ಮಗು ಐತೆ. ಅವನು ಅವತ್ತೇ ಹೇಳಿದ್ದೆ, ನಾನು ಹೇಳಿದ್ದ ನೋಡ್ಬೇಕಿಂತ ಎಲ್ಲಿ ನೋಡಿದ್ದಪ್ಪ ಅಂದ್ರೆ ಹಿಂಗೆ ಲಿಂಗಾಯತ ಹುಡುಗಿ ನೋಡಿದ್ದೀನಿ, ಅದಕ್ಕೊಂದು ಮಗು ಐತೆ. ಹಂಗಾದ್ರೆ ಬೇಡಪ್ಪ ನಾವು ಇವ್ರಿಗೆ ಒಟ್ಟಿನಲ್ಲಿ ಇವಾಗಿನ ಜನ ಹೆಂಗಾಗಿದ್ದಾರೆ ಅಂದ್ರೆ ನಮ್ಮ ಮಕ್ಳಾಗ್ಬೋದು ನಿಮ್ಮ ಮಕ್ಳಾಗ್ಬೋದು, ಮಾನ ಮರ್ಯಾದೆ ಗಂತೆ ಗೌರವ ನಾಚಿಕೆ ಹೆಚ್ಚಿಗೆ ಎಲ್ಲ ಬಿಟ್ಟವ್ರು. ಅವಳು 5 ಜನ ಹತ್ರ ಹೋಗಿದ್ದು 5 ಮಕ್ಳಿರ್ಲಿ ನೋಡಿ, ನನಗೆ ಅವ್ನ ಯಾರು ಕಳ್ಸಿದ್ರು, ನನಗೆ ಅದ್ಯಾರು ಎದುರುಗಡೆ ಮನೆ ಮತ್ತೆ ಅವ್ಳು ಕಸ ಗುಡ್ತಾ ಇದ್ದಂತೆ, ಅವಳು ಏನೋ ಯಾವ್ದೋ ಒಂದ್ಸರಿ ನೋಡು ನಗುಬಿಟ್ಲಂತೆ. 3 ಮಕ್ಳಿದಾವಂತೆ, ವಯಸ್ಸಿನ ಮಕ್ಳು. ನನಗೆ ಅವಳ ಮೇಲೆ ಇಷ್ಟ ಆಗದೆ ಅವಳು ನಂಗೆ ಸಿಗ್ತಾಳಕ್ಕೆ ನೋಡಿ ಸ್ವಾಮಿ ಅಂತ ಫೋನ್ ಮಾಡೋಣ. ಊದ ಫೋನ್ ಹಿಡಿಯ ಕೆಳಗಡೆ ಅಂತ ಇಟ್ಟೆ ಆಯ್ತಾ. ಇನ್ನೊಂದು ನನ್ನ ಹತ್ರ ಫೋಟೋಗಳಾಗ ನಿಮ್ಗೆ ತೋರಿಸ್ತೀನಿ. ಇನ್ನೊಂದು ಹುಡುಗಿ, ಅವನ್ ಯಾರೋ ಮದುವೆ ಆಗಿ ಯಾರೋ ಬಡವ ಅಂತೆ, ಈ ಹುಡುಗಿ ಏನೋ ಪಾಪ ಜೀವನ ಕೊಡೋಣ ಅಂತ ಹೇಳಿ. ಸೊ ಎಷ್ಟು ದಿವಸ ಆಗಿದೆ, 3 ತಿಂಗಳಾಗಿದೆ. 3 ತಿಂಗಳ ಹುಡುಗಿ ಜೊತೆನಲ್ಲಿ ಇತ್ಕೊಂಡು ಅವ್ಳು ಪ್ರೆಗ್ನೆನ್ಸಿ ಮಾಡ್ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ತನಕ ಅವ್ನ ಕೈಗೆ ಸಿಕ್ಕಿದೆ. ಎಂತ ಪಾಪಿಗಳು ಗೊತ್ತಾ, ಈ ಪಾಪದ ಕೆಲಸಗಳೆಲ್ಲ ಎಲ್ಲ ಆಗ್ತಾ ಇದೆ. ನಂಬರ್ 1
ಇಲ್ಲಿ ನಮ್ಮ ಸರ್ಕಾರ ಗವರ್ಮೆಂಟ್ ಕಾನೂನು ಸರಿ ಇಲ್ಲ. ಸರಿ ಇಲ್ಲ. ನಂಬರ್ 2 ಈ ಸಿನಿಮಾದವರು ಇವೆಲ್ಲ ಈ ನೋಡ್ತಾರೆ. ಸಿನಿಮಾಗಳನ್ನ ನೋಡಿ ಸೀರಿಯಲ್ಗಳನ್ನ ನೋಡಿ ಜನರ ಮನಸ್ಥಿತಿ ಹಾಳಾಗೋಗ್ತಿದೆ. ಇಲ್ಲಿ ಒಂದು ಹೆಣ್ಣನ್ನ ಬಿಡೋದು, ಒಂದು ಗಂಡನ ಬಿಡೋದು, ಡೈವರ್ಸ್ ಕೊಡೋದು, ಇವಳನ್ನ ಬಿಟ್ಟು ಅವಳ ಜೊತೆ ಸಂಬಂಧ ಇಟ್ಕೊಳ್ಳೋದು, ಹೆಂಗಸರು ಕೂಡ ಕಡಿಮೆ ಇಲ್ಲ. ಹೌದು. ಇಷ್ಟೆಲ್ಲ ಸೊಸೈಟಿನಲ್ಲಿ ಎಲ್ಲರ ಮನೆಗಳು ಹಾಳಾಗಿ ಹೋಗ್ತಾ ಇರೋದು ಈ ಸಿನಿಮಾಗಳು, ಸೀರಿಯಲ್ಗಳು, ಇಲ್ಲಿ ಸರ್ಕಾರದ ವ್ಯವಸ್ಥೆ ಎಲ್ಲ ಮೀಡಿಯಾ ಇದ್ರೆ ಅರ್ಧ ಅಲ್ಲ 85ರಿಂದ 90% ಎಲ್ಲ ಇವರಿಂದಲೇ ಅಟ್ಲೀಸ್ಟ್ ಇವ್ರೊಳಗಾರನು ಸ್ವಲ್ಪ ಒಂದು ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ದೇವ್ರು ಕೊಟ್ಟನಲ್ವಾ. ಹೊಟ್ಟೆಗೆ ಅನ್ನ ತಾನೇ ತಿಂತಾರೆ ಇವರು, ಮಣ್ಣನ್ನ ತಿಂದಿಲ್ವಲ್ಲ. ಇಲ್ಲ. ಹಾಗಾಗಿ ಇರೋರನ್ನ ಸರಿ ಮಾಡ್ಕೊಂಡು ಇಟ್ಕೊಳ್ಳೋದು ಬುದ್ಧಿವಂತನೇ ಹೊರತು ಸೊ ಬೇಡದ್ರದೆಲ್ಲ ಮಾಡ್ಕೊಂಡು ಇನ್ಯಾರು ಸ್ವಲ್ಪ ಅವಳು ಆದ್ಲು ಅಂತೇಳಿ ಈ ಕಡೆಗೆ ನೆಗ್ಲೆಕ್ಟ್ ಮಾಡೋದು, ಮತ್ತೆ ಗಂಡ ಹೆಂಡತಿರಲ್ಲಿ ಮನಸ್ತಾಪ ಬರೋದು, ಒಂದ್ ಸ್ವಲ್ಪ ಬಂದಿದ್ದೇ ಸಾಕು ಚಾನ್ಸ್ ಅಂತ ಹೇಳಿ ಡೈವರ್ಸ್ ಕೊಟ್ಬಿಡೋದು, ಅವಳ ಜೊತೆ ಹೋಗುದು, ಅವಳಿಗೆ ಜೀವನ ಅಲ್ಲಿ ಏನ್ ಇರ್ತದೋ ಆ ಹೆಂಗಸರಲ್ಲಿ ಅಂತ ನನಗಂತೂ ಇಲ್ಲಿ ತನಕ ಅರ್ಥ ಆಗಿಲ್ಲ. ನಾನು ಡಾಕ್ಟರ್ ಆಗಿದ್ಕೊಂಡು ನೋಡಿದೀನಿ. ನಿಮ್ಮ ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಏಡಿ ದೇಹದ ಅಂಗಾಂಗಗಳೇನಿದೆಯೋ ಹಾಗೆ ನಿಮಗೆ ಯೂರಿನ್ ಮಾಡೋದಕ್ಕೆ ಒಂದು ದೇವರ ಅಂಗಾಂಗ ಕೊಟ್ಟಿದ್ದಾನೆ. ಸೊ ಮಕ್ಕಳಿಗೆ ಒಂದು ಗರ್ಭಧಾರಣೆ ಟೈಮ್ ನಲ್ಲಿ ಮಕ್ಕಳಿಗೆ ಅವ್ರಿಗೊಂದು ಆಹಾರ ಕೊಡ್ಬೇಕು, ಆ ಮಗುಗೆ ಬೇರೆ ಏನು ತಿನ್ನಕ್ಕಾಗುದಿಲ್ಲ ಅಂತ ಹೇಳಿ ಒಂದು ಸ್ತನಗಳನ್ನ ಕೊಟ್ಟಿದ್ದಾನೆ. ಅದು ನಮ್ಮ ದೇಹದ ಒಂದು ಭಾಗ ಅಷ್ಟೇ. ಅದು ಅದ್ರ ಮೇಲೆ ಇವ್ರಿಗೆ ಈ ಸಿನಿಮಾಗಳು, ಈ ಬ್ಲೂ ಸಿನಿಮಾಗಳು ನೋಡಿ ಅದ್ರ ಮೇಲೆ ಇಲ್ಲದಂತಹ ಕೆಟ್ಟ ವ್ಯಾಮೋಹ, ಆಸೆ ಆಕಾಂಕ್ಷೆಗಳು, ಈ ಬಿದ್ದೋಗೋ ದೇಹಕ್ಕೆ, ಕೊಳತೋಗೋ ದೇಹಕ್ಕೆ, ಇದರಿಂದ ಅವ್ರ ಸಂಸಾರಗಳನ್ನ ನಾಶ ಮಾಡ್ಕೊಂಡು ಇವ್ರ ಜೀವನಗಳು ನಾಶ ಮಾಡೋದು ಅಲ್ಲದೆ ಅಪ್ಪ ಅಮ್ಮನ್ನು ಹಾಳು ಮಾಡಿ ಸಂಸಾರನು ಹಾಳು ಮಾಡ್ಕೊಂಡು ಸಾಯ್ತಿರ್ತಾರೆ. ಇದೆಲ್ಲ ಈ ಗ್ರಹಗತಿಗಳದು ಒಂದು ಪಾಯಿಂಟ್. ಆದ್ರೆ ಸ್ವಯಂಕೃತ ಅಪರಾಧಗಳೇ ಜಾಸ್ತಿ ಆಗ್ತದೆ. ಅದಕ್ಕೆ ನಾನೇನ್ ಮಾಡಿದೆ, ಇವಾಗ ಕೇಳಿದೆ, ಡೈವರ್ಸ್ ಆದ ತಕ್ಷಣನೇ ಕೇಳಿದೆ, ಬೇರೆ ಹುಡುಗಿ ನೋಡ್ಬೇಡ, ನನಗೆ ಯಾವ್ದು ಸಂಬಂಧ ಇದೆ ಅದನ್ನ ಈ ಮಧ್ಯೆ ನಡೀತಾ ಇತ್ತಲ್ಲ 2 ವರ್ಷ, ಅದ್ರ ಮಧ್ಯೆ ಯಾವ ಫ್ರೆಂಡ್ ಉಳಿಗಳನ್ನ ತಗೊಳಾಕ್ಬಿಟ್ರು, ಹೇಳ್ಬಿಟ್ರು. ತುಮಕೂರಲ್ಲಿ ಡಿಪ್ಲೊಮಾ ಮಾಡ್ತಿದ್ದ, ಅಲ್ಲಿ ಅವಳು ಇವನ್ ಪರಿಚಯನೇ ಇಲ್ಲ ಅಂತ ನಂಗೆ ಹೇಳ್ತಾನೆ. ಪರಿಚಯ ಇಲ್ದೇನೆ ಸುಮ್ಮನೆ ಒಂದ್ ದಿವಸಕ್ಕೆಲ್ಲ ಆಗಲ್ಲ, ಆಗುದಿಲ್ಲ. ಫ್ರೆಂಡ್ ಹೇಳಿದ್ದು ಯೋಗೇಶ್ ಅಂತ ಇದಾನ, ಅವನು ಹೇಳ್ಬಿಟ್ಟಿದ್ದಾನೆ. ಇವ್ರಿಗೆ ಅವ್ರದ್ದು ಕಿತ್ತಾಟ ಆಗ್ತಿತ್ತಂತೆ. ಹೌದಾ, ಅವ್ರು ಲಿಂಗಾಯತರು. ಅವರು ನಾವು ನೋಡಿ ಮಕ್ಕಳಿದ್ರು, ನಾವು ಮಾಂಸ ತಿಂಬ ಜನ, ಅವ್ರು ತಿಂಬಲ್ಲ. ಬಟ್ ನಾವೇನು ತಿನ್ನಲ್ಲ, ಇವನು ಆ ಮಗನೂ ತಿಂಬಲ್ಲ, ನಾನು ತಿಂಬಲ್ಲ. ನಮ್ಮ ಮನೆಯವ್ರು ತಿಂತಾರೆ, ಮನೆ ಕಡೆ ಹೋದಾಗ ತಿಂತಾರೆ. ಇದೇನ್ ಮಾಡಿದ, ಅವನು ಏನ್ ನಿಂದು ನೇಟಿವ್ ಪ್ಲೇಸ್ ಕೋಲಾರನ ಅಲ್ಲ, ಶಿರಾ, ಸಿರಾಜ್ ಕಡೆಯವರು, ಶಿರಾ ಮಕ್ಕಳಿದ್ರು ಎಲ್ಲ. ಆವಾಗ ನಾನೇನ್ ಮಾಡಿದೆ, ಹಿಂಗಂದ, ನೋಡಪ್ಪ ಬೇಕಾದ್ರೆ ಮಕ್ಳಿಲ್ಲದ ಯಾವ್ದು ಹುಡುಗಿ ಒಪ್ಕ ಕರೆಕ್ಟ್ ಮಾಡ್ತೀವಿ, ಹೌದು, ನಿಮ್ ಮಗು ಇರೋದು ಹೆಂಗ ಒಪ್ಕೊಂಬಂದು ಅಂದೆ. ನಮ್ಮ ರಿಲೇಷನ್ನಾಗೆ ಫಾರಿನಾಗ ಅವರು, ನನ್ನ ಹೆಂಗಸ ಅಣ್ಣನ ಮಗಳು, ಅದೇ ಅದು ಹಿಂಗೆ ಆಗೋಗ್ಬಿಡ್ತು. ಅದಕ್ಕೆ ಮೊನ್ನೆ ಹುಡುಗ ಮಗು ಆಗಿತ್ತು. ಅಲ್ಲೇನಾಯ್ತು, ಅವ್ರಿಗೆ ಅವ್ರು ಬಿಟ್ಟು ಹೋದ್ರು, ಅವ್ರದ್ದು ಡೈವರ್ಸ್ ಆಯಿತು. ಅವ್ರು ಇನ್ನೊಬ್ಬನ ಮದುವೆ ಆದ, ಅವ್ರು ನಮ್ಮನೆ. ಈಗ ಅವ್ನು ಮದುವೆ ಆಗಿಲ್ಲ, ಇದಕ್ಕೊಂದು ಬಾಳ್ ಕೊಡೋಣ ಈ ಥರ ಹೇಳ್ತಾನೆ. ಎಲ್ಲ ಬರೀ ಒಳ್ಳೊಳ್ಳೆ ನೋಡ್ಬಿಟ್ರೆ ಇವಕ್ಕೆ ಅಂತ ಇಂಥದ್ದು ಯಾರು. ಇದು ಕಾರಣ ಅಷ್ಟೇ, ಚಪಲಗಳು, ಕೆಟ್ಟ ಗುಣಗಳು ಅಷ್ಟೇ. ಬಾಳ್ ಕೊಡಬೇಕು ಅಂತ, ಬಾಳ್ ಕೊಡ್ಬೇಕಾದ್ರೆ ಯಾರ ಕುಂಟಿಗೋ ಕುರುಡಿಗೋ ಅನಾಥ ನೋಡೋಣ ನಿಮಗ. ಮದುವೆ ಆಗಿ ಒಂದ್ ಮಗು ಆಗಿರೋಳಿಗೆ ಬಾಳ್ ಕೊಡ್ಬೇಕಾ? ಅದೇ ಅವ್ಳಿಗೇನಾದ್ರು ಹ್ಯಾಂಡಿಕ್ಯಾಪ್ಟ್, ಅವ್ಳಿಗೆ ಒಂದು ಕಣ್ಣಿದ್ರೆ ಇದ್ರೆ, ಒಂದು ಕೈ ಚೊತ್ತಾಗಿದ್ರೆ, ಪ್ಯಾರಾಲಿಸಿಸ್ ಆಗಿದ್ರೆ, ಒಬ್ಬ ಬಡತನದಲ್ಲಿದ್ರೆ ನಿಮ್ ಮಗ ಹೋಗ್ ಕೊಡ್ತಾನ? ಇದೆಲ್ಲ ಇವರ ಚಪಲ ತೀರ್ಸ್ಕೊಡೋದಕ್ಕೆ ಪೇರೆಂಟ್ಸ್ ಗಳಿಗೆ ಒಂದೇನೋ ಕಾರಣ ಹೇಳ್ಬೇಕು. ಈ ಕಥೆಗಳನ್ನ ಸೃಷ್ಟಿ ಮಾಡ್ತಾರೆ. ಅವಳು ಬಿಡ್ತಿರ್ಲಿಲ್ಲ, ಯಾಕೆ ಮೊದಲನೇ ಅಂತಿನ ಅವಳೇ ಮಾಡಿ ಬೇರೆ ಹೋಗೋಣ ಅಂದ್ಬಿಟ್ರು. ನಂಗೆ ಅದೇ ಸಮಿತಿ ಇವಳು ದಿನ ಮದುವೆಯಾಗಿ 1 ವರ್ಷ ಚೆನ್ನಾಗಿದೆ ಅನ್ನಿಸ್ತು. ಆಮೇಲಿಂದ ಶುರುವಾತಿದ್ದು ಎಲ್ಲ ಹೇಳ್ಕೊಂಡು ಬಿಡಿಂಗ್ ಆಗಲ್ಲ, ಸುಮ್ತಿರಿ ಹೇಳ್ಕೊಂಡು 8 ವರ್ಷ ಬಂದೆ. ಇವ್ರ ಯೋಚನೆಗೆ ನನಗೆ ಹಿಂಗಾತು ಆಟಾಡಕ್ಕ. ಅವಾಗ ಅವನ ಮಾಡ್ದ, ಇವಳು ಬೇರೆ ಮಾಡೋ, ಮನೆ ಬೇರೆ ಮಾಡುವಂದು. ಇಲ್ಲ, ನಾನು ಒಬ್ಬನೇ ಇರೋದು, ನಾನು ಬೇರೆ ಇರೋರ ಮಕ್ಕಳು ಬಿಟ್ಟು ಹೋಗೋಣ, ಯಾರು ಮಾಡ್ತಾರೆ ಅವ್ರನ್ನ, ನಾವು ಬರೋಲ್ಲ, ಇಬ್ಬರು ಏನು ಇಷ್ಟ ಬಂದ ಮಾಡ್ಕ ಅಂದ್ಬಿಟ್ಟು. ಅವಳಮ್ಮ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಿನಿ, ಮೈಸೂರು ತೊಗೊಂಡು ಹೋಗ್ಬೇಕಿನಿ ಇಂದ ಬರಲೇ ಇಲ್ಲ. 3 ತಿಂಗಳು ಅದು. ಇನ್ನು ನಮ್ಮ ಮಗ ನೋಡ್ಲಾರ್ದಾನ ಮಾಡಿದ್ದೀರಿ.
ಆ ಹುಡುಗಿ ಇಲ್ಲಿ ಯಾವ್ಯಾವ್ದೋ ಗಂಡಂದು ಆಕೆದು ಮನಸ್ಥಿತಿ ಸರಿ ಇಲ್ದೇನೆ ಸೊ ಇಲ್ಲಿ ಬೇರೆ ಒಬ್ರದ್ದು ಸಾವಾಸಗಳು ಮಾಡಿದಾಗ ಹೆಂಡತಿ ಕಡೆಗೆ ಅಷ್ಟೊಂದು ಗಮನ ಕೊಡೋದಿಲ್ಲ. ಸೊ ನೀವು ಅಲ್ಲಿ ಗಂಡ ಹೆಂಡತಿರ ನಡುವೆ ಏನಾಗ್ತಿದೆ ಅಂತ ನಿಮ್ಗೆ 1% ಗೊತ್ತಾದ್ರೆ ಇನ್ ಮಿಕ್ಕಿದ್ ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಮ ನೇರಕ್ಕೆ ನಿಮ್ಮ ಮುಖದ ನೇರಕ್ಕೆ ನೀವು ಕರೆಕ್ಟ್ ಅಂತ ಹೇಳಿರ್ತೀರಿ. ಆ ಹುಡುಗಿ ನನಗೆ ಆಗುದೇ ಇಲ್ಲ ಅಂದಾಗ ಅಲ್ಲಿ ಅಪ್ಪನ ಮನೆಗೆ ಹೋಗಿರ್ತಾಳೆ. ಇಲ್ಲಿ ನೀವು ದೊಡ್ಡವರಾದವರು ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆ ಹುಡುಗಿಗೆ ಸ್ವಲ್ಪ ನಾವಿದೀವಮ್ಮ ನೀನು ಅವ್ರಿಗೆ ಹೇಳಿದೀನಿ, ಎಲ್ಲ ಹೇಳಿದೀವಿ, ಅವ್ರ ಅಪ್ಪನ ನಾವು ಹೇಳಿದೀವಿ. ಅವ್ಳು ಹಠ ಬೇರೆ ಮನೆ ಮಾಡ್ಬೇಕು ಅಂತ. ಅಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದಕ್ಕೆ ನಾವು ತೊಂದರೆ ಮಾಡಬಾರ್ದು, ನಿಮ್ಗೆಲ್ಲ ಯಾರಿಗೇ ಆಗ್ಲಿ. ಇವಾಗಿನ ಜನರೇಷನ್ ತುಂಬಾ ಹಾಳಾಗೋಗಿದ್ದಾರೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಧರ್ಮವಾಗಿ ಒಳ್ಳೇದನ್ನ ಅವ್ರಿಗೆ, ಯಾಕಂದ್ರೆ ಯಾವ್ದೇ ಪೇರೆಂಟ್ಸ್ ಕೂಡ ಮಕ್ಳು ಹಾಳಾಗೋಗಿ ಅಂತ ಯಾರೋ ಮಾಡೋದಿಲ್ಲ. ಯಾರೋ 1-2% ಮಾಡ್ಬೋದು. ಇನ್ 99% ಆಫ್ ಪೇರೆಂಟ್ಸ್ ಗಳು ಮಕ್ಳು ಹಾಳಾಗೋಗ್ಲಿ ಅಂತ ಯಾರು ಮಾಡೋದಿಲ್ಲ. ಕುಟುಂಬದಲ್ಲಿರ್ಲಿ ಜೊತೆನಲ್ಲಿರ್ಲಿ ಅಂತ ನಿಮ್ಮ ಆಸೆ. ಅದನ್ನೂ ಮೀರಿ ಅರ್ಥ ಆಯ್ತು, ಅದನ್ನೂ ಮೀರಿ ನಾವು ಹೊರಗಡೆ ಹೋಗ್ತೀವಿ, ನಿಮ್ ಜೊತೆ ಇದ್ರೆ ನಮ್ಗೆ ಆಗುದಿಲ್ಲ ಅಂದಾಗ ಇಷ್ಟೆಲ್ಲಾ ಮಾಡಿರೋದು ನಿಮ್ಗೆ ಅಂತಾನೆ ಹೋಗ್ರಪ್ಪ ಆಯ್ತು ಅಂತ ಬಿಟ್ಬಿಡ್ಬೇಕು. ಹೋಗಿ ಮನೆ ಅಡ್ವಾನ್ಸ್ ಕೊಡಕ್ ಹೋಗಿದ್ದೆ. ಆಮೇಲೆ ಏನ್ ತಿಳ್ಕೊಂಡ ಏನೋ ಬೇಡ ತಡಿ ನೋಡೋಣ, ಬಂದಿದ್ದೆ ಇರೋದೇನು ರೂಮ್ ಅಷ್ಟ ಆಯ್ತಲ್ಲ ನಮ್ಗೆ ಹೌದ. ಎಲ್ಲ ಸರಿಯಾಗಿ ಚೆನ್ನಾಗಿದ್ದ, ಅವತ್ತು ಹಂಗೆ ಇದ್ದಾನೆ, ಇವತ್ತಿಗೂ ಹಂಗೆ ಇದ್ದಾನೆ. ಆದ್ರೆ ಈ ಮಧ್ಯೆ ಇದ್ಯಾವುದು ಅಂತ ಅಲ್ಲ, ಈ ಮಧ್ಯೆ ಅಂದ್ರೆ ಬೇರೆ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳು ಕಾಣಿಸ್ತಿಲ್ಲ. ಬಟ್ ಈ ಸ್ವಲ್ಪ ಈ ಸ್ತ್ರೀಲೋಲ ಅಂತ ತೋರಿಸ್ತಾ ಇದೆ. ಆಯ್ತಾ, ಇಲ್ಲಿ ಹೆಣ್ಣಿನ ಅಟ್ರಾಕ್ಷನ್ ಆಕರ್ಷಣೆ ಒಳಗಾಗಿ ಸಂಸಾರಗಳು ಹಾಳಾಗೋದು. ಇಂತ ಇದನ್ನ ಸ್ವಯಂಕೃತ ಅಪರಾಧಗಳು ಅಂತ ಹೇಳ್ತಾರೆ. ಈಗ ನಿಮ್ಗೆ ಜ್ಯೋತಿಷ್ಯದಲ್ಲಿ ನೀನು ಹೋಗಿ ಕುಡಿ, ನೀನು ನೀನ್ ಹೋಗ್ಬಿಟ್ಟು ಯಾವ್ದೋ ಹೆಣ್ಮಗಳ ಮೇಲೆ ರೇಪ್ ಮಾಡು, ಬೇರೆ ತಲೆ ಹೊಡೆದ್ಬಿಟ್ಟು ಅವ್ರು ದುಡ್ಡು ತಗೊಂಡ್ ಬಾ, ಅಥವಾ 2-3 ಜನ ಹೆಂಗಸರ ಜೊತೆ ಸಹವಾಸ ಇಟ್ಕೊಂತ ಜ್ಯೋತಿಷ್ಯ ಹೇಳೋದಿಲ್ಲ ನಿಮ್ಗೆ, ಆ ಗ್ರಹಗಳು ಹೇಳೋದಿಲ್ಲ. ಆಯ್ತಾ, ಸೊ ಇದೆಲ್ಲ ಸ್ವಯಂಕೃತ ಅಪರಾಧಗಳು. ಅದಾದ್ಮೇಲೆ ಡೈವರ್ಸ್ ಹಾಕೋರಿಗೆ ಅವರಿಂದ ಶುರು ಮಾಡ್ಕೊಂಡು ಅವ್ರಿಗೆ ಇನ್ನೂ ಅನುಕೂಲ ಆಯ್ತು. ಅಲ್ಲಿಗೆ ಲೈನ್ ಕ್ಲಿಯರ್ ಆಯ್ತಲ್ಲ, ಅವಳಿಗೆ ಅನುಕೂಲ ಆಯ್ತು. ಅವಳು ಅವಾಗೇನೋ ಅಪ್ಲೈ ಮಾಡಿದ್ಲಂತೆ, ಅವನಿನ್ನ ಡೈವರ್ಸ್ ಸಿಕ್ಕಿಲ್ಲ. ಓಹೋ. ಮಗು ಬೇರೆ ಐತೆ. ಎಷ್ಟು ವರ್ಷದ ಮಗು? 7 ವರ್ಷದ. ಅವನು ನಮ್ಮ ಫ್ರೆಂಡ್ ಯೋಗೀಶೇ ಮದುವೆ ಇಂಥವಾಗ ಸುಮ್ಮನೆ ಯಾಕಂತ ಅಂತ ಅವನು ಹೇಳ್ದಂಗೆ ಗೀತಾನ ಇವನು ಕೇಳ್ದಂಗೆ ಆಯ್ತು. ಅಂದ್ರೆ ಸ್ವಲ್ಪ ಯಾರು ಹೇಳಿ ತಿಳ್ಕೊಂಬ ಅದನ್ನೇ ಜಾಸ್ತಿ ಮಾಡೋದು. ಅದೇ ಅದು ಮೊದಲೇ ಬಂದಿಯಲ್ಲ ನಿಮ್ಗೆ, ಸ್ವಂತ ಬುದ್ಧಿ ಎಲ್ಲ ಯಾರು ಏನ್ ಹೇಳ್ತಾರೆ ಚಂಚಲ ಮನಸ್ಸು ಅಲ್ಲಿ ಇದಾಗ್ತದೆ, ದಾರಿ ತಪ್ಪಾಯ್ತು. ತಪ್ಪಾಯ್ತು. ಅದನ್ನೇ ಇಟ್ಕೊಂಡು ಬಿಡು, ಅವ್ರಿಗೆ ಯಾರಿಲ್ಲ, ಆಗ್ತೈತಿ ಅಂತಲೇ ಬಂದೈತಿ. ಇನ್ನ ಯಾರು ಇಲ್ಲ ಅಂದ್ರೆ ಅನಾಥ ಮಕ್ಕಳುಗಳವರಲ್ಲ, ಇನ್ನ ಆಗಿಲ್ಲ, ಅದು ಡೈವರ್ಸ್ ಆಗಿಲ್ಲ ಇನ್ನ ಅಂತ ಹೇಳ್ತಾರೆ. ನಾವು ಅಲ್ಲ ಡೈವರ್ಸ್ ಆಗಿದ್ರೆ ಅದು ಡೈವರ್ಸ್ ಆಗಿರೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ, ನಿಮ್ಗೆ ಡೈವರ್ಸ್ ಆಗಿದೆ ಅಂತ ಹೇಳಿ ಕೋರ್ಟ್ ಇಂದ. ನಾವು ತಾಂಡಿಲ್ವಲ್ಲ, ಈಗ ನಾವು ತಾಂಡಿಲ್ವ, ನಮ್ಗೆ ಕೊಡೋಲ್ಲ, ಆತರ ಕೊಡ್ಬೇಕು. ಹಿಂಗೆ ಹೇಳ್ತಾನೆ. ಅದಕ್ಕೆ ಈಗ ಮಾಡಿದೆ ಬೇಡ ಅಂತ ನಾನು ಗಾಡಿ ಮಾಡ್ತಾ ಇದ್ದ. ಮನೆಯವ್ರು ನಾವು ಒಪ್ಪಿಲ್ಲ, ಹಿಂಗೆ ನಡೀತಾ ಐತೆ. ಅದಕ್ಕೆ ನಾನು ಪರಿಹಾರ ನೋಡಿ, ಈ ತರ ಸಮಸ್ಯೆಗಳಿಗೆ ಏನು ಅಂತ ಪರಿಹಾರ ಕೊಡಕ್ಕಾಗ್ತದೆ. ಇಲ್ಲಿ ಎಲ್ಲಾ ಮಿಸ್ಟೇಕ್ ಬಂದು ನಿಮ್ ಮಗಂದು. ಆಯ್ತಾ, ಸೊ ಆಯ್ತು, ಡೈವರ್ಸ್ ತಗೊಳಕ್ಕಿಂತ ಮುಂಚಿತವಾಗಿ 100 ಸಾರಿ ಯೋಚನೆ ಮಾಡ್ಬೇಕಾಯ್ತು. 100 ಸಾರಿ ಯೋಚನೆ ಮಾಡಿದ್ಮೇಲೆ ಆಯ್ತು ಸರಿ ಹೋಗ್ಲಿಲ್ವಾ, ಕೊನೆಗೆ ಡೈವರ್ಸ್ ತಗೊಂಡ್ರೆ ಆಯ್ತಾ. ಡೈವರ್ಸ್ ತಗೊಂಡ್ರೆ ಅಪ್ಪ ಅಮ್ಮನ್ನ ನೋಡ್ಕೊಂಡು ಕೆಲ್ಸಕ್ಕೆ ಏನ್ ಹೋಗ್ತಾ ಇದಾರೆ ನೋಡ್ಕೊಂಡು ನೆಮ್ಮದಿಲಿರ್ಬೇಕಾಗುತ್ತೆ. ಸೊ ಆಮೇಲೆ ಏನಾದ್ರು ಅದೃಷ್ಟ, 2ನೇ ಮದುವೆ ಅದೃಷ್ಟ ಇತ್ತು, ಒಳ್ಳೆ ಮನ್ತಂದ ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರೆ ಸೊ ಟ್ರೈ ಮಾಡ್ಬೋದಿತ್ತು. ಮದುವೆ ಆಗಿ ಅದು ನೀವ್ ಹೇಳುವಂಗೆ ನೀವು ವೆಜ್, ಆಯಮ್ಮ ನಾನ್ ವೆಜ್, ನೀವು ವೆಜ್. ನಂಬರ್ 2 ಮದುವೆ ಆಗಿದೆ, ಅವಳ ಗಂಡ ಹೇಗಿದಾನೋ ಏನ್ ಕತೆ, ಸೊ ಅವ್ನ ಇದಾನ ಅಥವಾ ಅವನೆಂತವನು ಅವನ ಹಿಸ್ಟ್ರಿ ಗೊತ್ತಿಲ್ಲ. ಆಮೇಲೆ ಈಕೆ ಜೊತೆ ಸಂಬಂಧ ಇಟ್ಕೊಂಡಿರೋದು ಅವನಿಗೇನಾದ್ರು ಗೊತ್ತಾಗಿ ತೊಂದರೆ ಮಾಡ್ತಾನಿಲ್ವೋ ಅದು ಗೊತ್ತಿಲ್ಲ. ಸೊ 4ನೇದು ಬಂದು ಆಕೆಗೆ ಒಂದು ಮಗು ಬೇರೆ ಇದೆ. ನಿಮ್ಮನ್ನ ಈ ಅಮ್ಮನ್ ಸಾಕೋದು ಅಲ್ಲದೆ ಅವ್ನ ಮಗನ್ಗೂ ಬೇರೆ ನಿಮ್ಮ ಮಗನ ಸಾಕು ಹಣೆ ಬರಾಗಿದೆ. ಅದಕ್ಕೆ ತಿಗಾಮಗ ತೊಳ್ಕೊಂಡು ಓದಿಸ್ಕೊಂಡು ಲಕ್ಷ ಖರ್ಚು ಮಾಡ್ಕೊಂಡು ನಿಮ್ಮ ಆಸ್ತಿ ಎಲ್ಲಾನೇ ಅವ್ರು ಕೊಡ್ಬೇಕು ಎಂಬುದೇನು, ನಾವ್ ಯಾಕೆ ಇಷ್ಟು ಕಷ್ಟಪಟ್ಟು ಬಿಡ್ಬೇಕಾಗಿತ್ತು. ಇದನ್ನ ದಡ್ಡತನ, ಉಂಟತನ, ಅಹಂಕಾರ, ಅಜ್ಞಾನ ಅಂತ ಹೇಳ್ಬೋದು. ಸ್ವಯಂಕೃತ ಅಪರಾಧಗಳು ಇದ್ರೆ
ಬೇಕಾದಷ್ಟು ಜನ ಇದ್ದಾರೆ, ಬಡವರು ಮತ್ತೆ ಅನಾಥರು. ಅನಾಥರು. ಇವ್ರಿಗೆ ಅದೆಲ್ಲ ಕಾರಣ ಕೊಡೋಕಷ್ಟೇನೆ. ಇವರು ಅಟ್ರಾಕ್ಷನ್ ಆಗಿರ್ತಾರೆ, ಆ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದಿರ್ತಾರೆ. ಅದಕ್ಕೋಸ್ಕರ ಕಾರಣಗಳು ಹೇಳ್ತಾರೆ, ನಾನು ಬಾಳ್ ಕೊಡ್ತೀನಿ, ಜೀವನ ಕೊಡ್ತೀನಿ. ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರೋದೆಲ್ಲ ಇನ್ಯಾರಿಗೋ ಹುಟ್ಟಿದ ಮಗನಿಗೆ ನಾವು ಗಾಳಿ ಹರಿಬೇಕಾಯ್ತಲ್ಲ. ನಮ್ದು ಯಾವ ಕರ್ಮ ನೋಡಿ ಕರ್ಮನೆಗಳು, ಅವೆಲ್ಲ ಕರ್ಮಗಳೇ. ನೀವು ಹೋದ ಜನ್ಮದಲ್ಲಿ ಯಾರ್ದೋ ಆಸ್ತಿ ಪಾಸ್ತಿ ಅನ್ಯಾಯವಾಗಿ ತಿಂದಿರ್ತೀರಿ. ಈ ಜನ್ಮದಲ್ಲಿ ಈ ಸಂಚಿತ ಕರ್ಮದಲ್ಲಿ ಸೊ ಅದಕ್ಕೆ ಪ್ರಾಯಶ್ಚಿತವಾಗಿ ಈಗ ನಿಮ್ಗೆ ಯಾವ ಹುಡುಗ ನಿಮ್ಗೆ ನಿಮ್ಮ ಮನೆಗೆ ಅಧಿಪತಿಯ ಬರ್ತಿದ್ದಾನೋ ನೆಕ್ಸ್ಟ್ ಫ್ಯೂಚರ್ಗೆ ಹೆಣ್ಮಗುನ ಹೆಣ್ಣರಾಗ್ಲಿ ಗಂಡರಾಗ್ಲಿ ನಿಮ್ಮ ಪ್ರಾಪರ್ಟಿಗೆ ಯಾರ್ದೋ ಇದರಲ್ಲಿ ಹೊಟ್ಟೆನಲ್ಲಿ ಹುಟ್ಟಿದ ಮಗು ನಿಮ್ ಮನೆಗೆ ಬಂದು ನೆಕ್ಸ್ಟ್ ಫ್ಯೂಚರ್ ಅಧಿಪತಿ ಆಗಿ ಕುತ್ಕೋತದೆ ಅಂದ್ರೆ ನೀವು ನಿಮ್ಮ ಮಗನ ಹಿಂದಿನ ಜನ್ಮದಲ್ಲಿ ಅವ್ರ ಪ್ರಾಪರ್ಟಿನ ಹೊಡ್ಕೊಂಡಿರ್ತೀರಿ. ನಿಮ್ಗೆ ಮೂಲಕ್ಕೆ ಹೋದ್ರೆ ಈ ನಮ್ಮ ವೇದ ವೈದಿಕ ಬಿಟ್ಬೇಡ, ನಿಮ್ಗೆ ವೇದ ಪುರಾಣ ಉಪನಿಷತ್ತುಗಳು ಇದು ಧರ್ಮವ ನಾವು ನೋಡ್ತಾ ಹೋದ್ರೆ, ಸ್ಪಿರಿಚುವಲ್ ಆಗಿ ನಾವು ಆಧ್ಯಾತ್ಮಿಕವಾಗಿ ಹೋದ್ರೆ ನಿಮ್ಗೆ ಹೇಳೋದೇ ಇದು. ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿರ್ತೀರಿ. ಅದಕ್ಕೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರದಿಂದ ನಾನು 10,000 ರೂಪಾಯಿ ತಗೊಂಡೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಂಗೆ ಏನೋ ಸುಳ್ಳು ಹೇಳ್ಬಿಟ್ಟು ನನಗೆ ಜ್ಯೋತಿಷ್ಯ ಶಾಸ್ತ್ರನೇ ಗೊತ್ತಿಲ್ಲ, ನಾನು ಏನೇನೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ 1,000 ರೂಪಾಯಿ ತಗೊಂಡ್ಬಿಟ್ಟೆ, ಫಲ ತಗೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅನ್ಯಾಯವಾಗಿ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಏನು ಇಲ್ಲ, ಕಳ್ಕೊಂಡ್ರೆ 1,000 ರೂಪಾಯಿ ಕಳ್ಕೊತೀರಿ. ಆದ್ರೆ ನಾನು ಅನ್ಯಾಯ ತಗೊಂಡಿರ್ತಿಲ್ಲ, ನಿಮ್ಮ ಋಣ ನನ್ನ ಮೇಲೆ ಇರ್ತದೆ. ಇನ್ಯಾವಾಗ್ಲಾದ್ರೂ ನಿಮ್ಗೆ ಅದಕ್ಕೆ 10 ಪಟ್ಟಿನ ನಾನು ನಿಮ್ಗೆ ತಿರ್ಗಿಸ್ಕೊಡ್ಬೇಕಾಗ್ತದೆ. ಯಾವುದೇ ರೂಪದಲ್ಲಿ ಇಲ್ಲೂ ನಿಮ್ಮ ಸಮಸ್ಯೆ ನಿಮ್ಮ ಹೀಗೆ ಆಗಿದೆ. ಇಲ್ಲಿ ನಮ್ದು ಒಂದು ಹುಡುಗ ರಿಲೇಟಿವ್ ಒಂದು ಹುಡುಗ ಅದೇ ತರ ಒಂದು ಯಾವ್ದೋ ಒಂದು ಪಾಪ ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಅವನು 1,000 ಸಲ ಹೇಳಿದೆ, ನೀವು ಗಂಡ ಹೆಂಡತಿ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಆಯುರ್ವೇದದಲ್ಲಿ ಎಂತ ಸಮಸ್ಯೆಗಳಿದ್ರು ಅದಕ್ಕೆ ಒಂದು ಪರಿಹಾರ ಅಂತಿದೆ, ಮಕ್ಕಳಾಗದೇ ಇದ್ರೆ. ಅದು ತಲೆನೇ ಕೊಡ್ಲಿಲ್ಲ. ಯಾರೋ ಅವ್ನ ಹೆಂಡತಿ ಕಡೆಯವರು ಸಂಬಂಧಿಕರು ಫ್ರೆಂಡ್ಗಳು, ಅಂದ್ರೆ ಅವ್ನ ಹೆಂಡತಿ ಫ್ರೆಂಡ್ಗಳು ತುಂಬಾ ಜನ, ಅವ್ರು ಯಾರೋ ಹೇಳ್ಬಿಟ್ರಲ್ಲೇ ನಿನ್ಗೆ ಆಗುದಿಲ್ಲ ಕಣೆ, ಸೊ ಒಂದ್ ಯಾವ್ದಾರ ಮಗುನ ಅಡಾಪ್ಟ್ ಮಾಡ್ಕೊಂಡ್ಬಿಡು ಅಂತ ಹೇಳಿ ಯಾವ್ದೋ ಆಶ್ರಮಕ್ಕೆ ಹೋಗಿ ಅಡಾಪ್ಟ್ ಮಾಡ್ಕೊಂಡು ತಗೊಂಡ್ ಬಂದವ್ರೆ. ಆ ಚಿಕ್ಕ ಮಗುನ ಅದನ್ನ ಸಾರಿಸಿ ಪಾಲಿಸಿ ಅದಕ್ಕೆ ಹಾಲು ಕುಡಿಸಿ ಅದಕ್ಕೆ ಸ್ನಾನ ಮಾಡಿಸಿ ಅದಕ್ಕೆ ಪ್ಯಾಡ್ ಹಾಕಿ ಅದಕ್ಕೆ ಕಣ್ಣು ಹಗಲು ಬೆಳಗನ ಇವ್ರು ಹೊತ್ಕೊಂಡು ತಿರುಗಾಡಿ ಅದನ್ನ ಇವಾಗ 3 ಲಕ್ಷನೋ 2.5 ಲಕ್ಷನೋ ಕೊಟ್ಟು ಸ್ಕೂಲ್ ಕೇಸವ್ರೆ. ನಾನು ಇದೆಲ್ಲ ಕ್ಯಾಲ್ಕುಲೇಟ್ ಆಗದ ಅನ್ಕೋತೀನಿ. ಓದ್ಜನದಲ್ಲಿ ಅವನ ಋಣ ತಿದ್ದಿದ್ರೇನೋ ಯಾರ್ದೋ ಅಪ್ಪ ಯಾರ್ದೋ ಅಮ್ಮ ಅಲ್ಲಿ ಹರಿತಾ ಇರೋ ರಕ್ತ ಯಾರ್ದೋ DNA. ನೀವು ಟೆಂಪ್ರವರಿ ಅಪ್ಪ ಅಮ್ಮ ಆಗಿ ಆ ಹುಡುಗಂದು ತಿಕ್ಕ ತೊಳೆದು ಮಕ ತೊಳೆದು ಸ್ನಾನ ಮಾಡಿಸಿ ಸ್ಕೂಲು ಬಿಟ್ಟು ಕರ್ಕೊಂಡ್ಬಂದು ಹೋಗಿ ಹಿಂದಿನ ಜನ್ಮದಲ್ಲಿ ನೀವು ಪ್ರಾರಬ್ಧ ಕರ್ಮದಲ್ಲಿ ಮಾಡಿದ್ರಲ್ಲ ಅದಕ್ಕೆ ಪ್ರಾಯಶ್ಚಿತವಾಗಿ ಇವಾಗ ಸಂಚಿತ ಕರ್ಮದಲ್ಲಿ ತೀರ್ಸಿ ಅಂತ ಹೇಳ್ತೀನಿ. ಸೊ ಗಂಡ ಹೆಂಡತಿ ಇಬ್ರು ಸುಮ್ಮನೆ ತಲೆ ಕೆಳಗಡೆ ಮಾಡ್ಕೊಂಡು ಕೂತ್ಕೋತಾರೆ. ಹಾಗಾಗಿ ನಾವು ತುಂಬಾ ಆಧ್ಯಾತ್ಮಿಕವಾಗಿ ಆಳವಾಗಿ ಇಡೋದು ನೋಡಿದ್ರೆ ಕೊನೆಗಿದೆ ಬರೋದು ಕರ್ಮಗಳು ಅಷ್ಟೇ. ನೋಡೋಣ, ಅದು ಏನು ಮಾಡಕ್ಕೆ ಅಷ್ಟೊಂದು ಮಿತಿ ಮೀರೋದ್ಮೇಲೆ ಏನು ಮಾಡಕ್ ಆಗುದಿಲ್ಲ. ಅವ್ರ ಕರ್ಮಗಳೇನಿದೆ ಅದನ್ನ ಅನುಭವಿಸ್ಲೇಬೇಕು. ಹಾಗಂತ ನಿಮ್ಮ ಆರೋಗ್ಯವನ್ನ ನೀವು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಏನಾಗ್ತದೋ ನೋಡಪ್ಪ, ಒಬ್ಬ ಮಗ ನಾನ್ ಇಷ್ಟು ವರ್ಷ ಎಲ್ಲ ಮಾಡಿದೀವಿ, ಸೊ ಒಳ್ಳೇದೋ ಕೆಟ್ಟದೋ ನೋಡಿ ಈ ತರ ಇದೆ, ನೀನು ಈ ತರ ಮಾಡಿರೋದು ನನಗೆ ಸುತ್ತರಾಮ್ ಇಷ್ಟ ಇಲ್ಲ. ಯಾವ್ದೋ ಮಗು ಯಾರಿಗೋ ಹುಟ್ಟಿದ್ದು ನೆಕ್ಸ್ಟ್ ಬಂದು ಕುತ್ಕೋತದೆ ನಮ್ಮ ಮನೆಗೆ, ನಾನ್ ಸಾಯ್ತೀನಿ, ನಾನು ಹೆಂಡತಿ ಸಾಯ್ತಾಳೆ, ಮುಂದೆ ಇನ್ನೊಂದು 10 ವರ್ಷ 20 ವರ್ಷ ಮೂತ್ಕೊಂಡು ನೀನು ಸಾಯ್ತಿದ್ದಿ, ನೀನು ಕಟ್ಕೊಂಡು ಬಂದವಳಲ್ಲ ಅವಳು ಸಾಯ್ತಾಳೆ. ಆಗ ನಿನ್ನ ಮಗನಿಗೆ ವಾರಸ್ತಾರ ಯಾರು? ನೀನು ನನ್ನ ಆಸ್ತಿಗೆ ಅದೇ ವಾರಸ್ತಾರ ಆಗ್ಬೇಕಾಗ್ತದೆ, ಆಯ್ತಾ? ಸೊ ಅದು ನನಗೆ ಸುತ್ತರಾಮ್ ಇಷ್ಟ ಇಲ್ಲ. ಸೊ ನಾವು ಸ್ವಲ್ಪ ನಿನ್ ಸಮಾಧಾನದಿಂದ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲಾರು ನೋಡಿ ಒಂದು ಹೆಣ್ಣು ಮದುವೆ ಮಾಡ್ಬೋದಾಯ್ತು, ಅದು ನಮ್ಮ ವಂಶ ಆಗ್ತಿತ್ತು. ಸೊ ನೀನ್ ಮಾಡಿರೋದು ನನಗೆ ಸುತ್ತರಾಮ್ ಇಷ್ಟ ಇಲ್ಲ, ಇದು ನನಗೆ ಸರಿ ಬರ್ತಿಲ್ಲ, ಸ್ವಲ್ಪ ನೀನು ಯೋಚನೆ ಮಾಡಿ ನೋಡು. ಯಾರ್ದೋ ಮಾತು ಕೇಳ್ಕೊಂಡು ಹೇಳಿಕೆ ಮಾತು ಕೇಳ್ಕೊಂಡು ಹೇಳ್ತಿ ಬಿಟ್ಟಂಗೆ ಅಂತ ನೀನ್ ಏನೇನೋ ಮಾಡ್ತಾ ಇದ್ದಿ. ಸೊ ಇದರಿಂದ ನಮ್ಮ ಮತ್ತೆ ಅಪ್ಪ ಮುಂದೆ ಶಾಪಗಳು ಕಣ್ಣೀರು ನಿನಗೆ ಒಳ್ಳೇದ ಮಾಡೋದಿಲ್ಲ. ಸೊ ಮಾತೃದೋಷ ಪಿತೃದೋಷಗಳು ಇವ್ರ ಶಾಪಗಳು ಒಳ್ಳೇದಲ್ಲ ನಿನ್ಗೆ. ನಮಗಂತೂ ಇದರಿಂದ ತುಂಬಾ ನೋವಾಗಿದೆ, ನನಗೆ ಅದರಿಂದನೇ ತಲೆ ಕೆಡಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಇದ್ರ ಮೇಲೆ ಧರ್ಮನೋ ಕರ್ಮನೋ ನೀವು ಸೇರಿದ್ದು ಅಂತ ಬಿಟ್ಟು ಬಿಡಿ. ನೀವು ಇರುಗಂಟ ನೀವು ಗಂಡ ಹೆಂಡತಿ ಆರೋಗ್ಯವಾಗಿ ಸುಖವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ನಾನು ಹೆಂಗೋ ತಿಳ್ಕೊಂತೀನಿ. ನಾನು ಸ್ವಲ್ಪ ಜ್ಞಾನ ಆಯ್ತು ತಿಳ್ಕೊಂತೀನಿ. ನಮ್ಮನೇಲಿ ಏನು ಹೆಣ್ಣು ಮಕ್ಕಳದು ಸ್ವಲ್ಪ ಆ ವಯಸ್ಸಿನಲ್ಲಿ ಈ ತರ ಜನಕ್ಕೆ ಹೆಂಗ್ ಮಕ ತೋರ್ಸ್ತಾನ ಅದು ಇದೆ ಇಲ್ಲ. ಅದನ್ನ ಓಪನ್ ಅಪ್ ತಗೋಬೇಕು. ನಾವೇನಾದ್ರೂ ತಪ್ಪು ಮಾಡಿದೀವ? ಇಲ್ಲ. ತಪ್ಪು ಮಾಡಿರೋನು ಮಗ,
ಅವನನ್ನ ನಾವು ಎಷ್ಟು ಪ್ರಯತ್ನ ಮಾಡ್ಬೇಕು ದಾರಿ ತರೋದಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ, ಆಗ್ಲಿಲ್ಲ. ನಾವ್ ಇನ್ನೇನ್ ಮಾಡಕ್ಕಾಗ್ತದೆ, ವಿಧಿ ಹೇಗ್ ಬರುತ್ತೋ ಹಾಗಾಗ್ತದೆ. ನಮ್ಮ ಹಣೆ ಬರ ಇರೋ ತನಕ ನಮ್ಮ ಕೊನೆ ಈ ದೇಹದಲ್ಲಿ ಎಲ್ಲಿ ತನಕ ಆತ್ಮ ಇರ್ತದೋ ಅಲ್ಲಿ ತನಕ ಒಂದು ಆಧ್ಯಾತ್ಮ, ಒಂದು ಸ್ಪಿರಿಚುವಲ್ ಲೈನು, ಒಂದು ಯೋಗ, ಪ್ರಾಣಾಯಾಮ, ದೇವ್ರ ಧ್ಯಾನ ಅದನ್ನ ಮಾಡ್ಕೊಂಡು ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ನೆಮ್ಮದಿ ಇದ್ಬಿಡಿ. ಎಲ್ಲ ಪೂಜೆ ಪುರಸ್ಕಾರ ಬಡವರು ಶ್ರೀಮಂತರು ಅಂದೇನೆ ಎಲ್ರಿಗೂ ನನ್ನ ಕೈಲಾಯ್ದು ಮಾಡ್ಕೊಂಡು ಯಾರು ಬರಿಗೈ ಕಳಿಸ್ಕೊಂಡು ಮಾಡಿ ಇವತ್ತು ದೇವ್ರು ನಂಗೆ ಇಂಥ ಮಗನ್ ಕೊಟ್ಬಿಟ್ನಲ್ಲ ಅಂತ. ಹೌದು ಹೌದು, ಈ ತರದ ನಾನು ತುಂಬಾ ಕೇಸ್ಗಳು ನಾನು ಅಟೆಂಡ್ ಮಾಡ್ತೀನಿ, ಇಲ್ಲೂ ನೋಡ್ತೀನಿ, ಹಾಸ್ಪಿಟಲ್ಗಳಲ್ಲೂ ನೋಡ್ತೀನಿ. ಕೊನೆಗೆ ನಮ್ದು ಈ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಕೊನೆಗೆ ನಿಮ್ ಎಲ್ಲಿಂದ ಎಲ್ಲಿಗೆ ಲೆಕ್ಕಾಚಾರ ಹಾಕೊಂಡು ಬಂದ್ರು ನಮ್ಮ ಹಿಂದಿನ ಜೀವನದಲ್ಲಿ ನಾವೇನು ಪಾಪಗಳು ಮಾಡಿರ್ತೀವೋ ಅದು ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೀವಿ. ಅದು ಈ ಸಂಚಿತ ಕರ್ಮದಲ್ಲಿ ನೀವು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತದೆ, ನಾನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತದೆ. ಹಾಗಾಗಿ ಇಲ್ಲಿ ತಂದೆ ಮಾಡಿದ್ದು ಮಗನಿಗೆ, ಹೆಂಡತಿ ಮಾಡಿದ್ದು ಗಂಡನಿಗೆ ಅದು ಶುದ್ಧ ಸುಳ್ಳು. ನನ್ನ ಹತ್ರ ನೋಡಿ, ನಮ್ಮ ತಾತ ಬಂದು ಅರಮನೆಯಲ್ಲಿ ವಿದ್ವಾನ್ ಅವರು. ಸೊ ಅವ್ರದ್ದು ಎಲ್ಲಾ ಬುಕ್ಗಳು ನನ್ನ ಹತ್ರ ಇದೆ. ವೇದಗಳು, ಪುರಾಣಗಳು, ಉಪನಿಷತ್ತುಗಳು ತೆಗೆದಿರ್ಬೇಕು. ನಾನು ಸುಮ್ಮನೆ ಎಲ್ಲರಿಗೂ ಹಂಗಂತ ಹೇಳ್ತಾನೆ ಇದ್ದೀನಿ. ದೈಹಿಕ ಬಾಟ್ಲುಗಳವೆ, ಎಣ್ಣೆ ಬಾಟ್ಲು ಚೆಲ್ಲೋಗ್ಬಿಡ್ತವೆ. ಸೊ ಇದೆಲ್ಲದರಲ್ಲೂ ನಮ್ಮ ದೊಡ್ಡ ದೊಡ್ಡ ಋಷಿ ಮುನಿಗಳು, ವೇದಾಂತಿಗಳು, ಯೋಗ ಪುರುಷರು, ಸಿದ್ಧ ಪುರುಷರು ಎಲ್ಲರೂ ಹೇಳಿರೋದು ಅದನ್ನೇ. ಪ್ರಾರಬ್ಧ ಕರ್ಮಗಳು ಸಂಚಿತ ಕರ್ಮದಲ್ಲಿ ನಮ್ಗೆ ತೊಂದರೆ ಕೊಡ್ತವೆ. ನೀವು ಹೋಮ, ಪೂಜೆ, ಹವನ ನೀವೇನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಅಲ್ಪ ಪ್ರಮಾಣದಲ್ಲಿ ಅದಕ್ಕೆ ಪರಿಹಾರ ಸಿಗ್ಬೋದು. ಅದು ಪೂರ್ಣ ಪ್ರಮಾಣದ ಪರಿಹಾರ ಇಲ್ಲ. ಕೆಲವು ಮಾತ್ರ ಪರಿಹಾರ ಇದೆ, ಸಣ್ಣ ಪುಟ್ಟ ತಪ್ಪುಗಳಿಗೆ. ಸೊ ನಿಮ್ಮನ್ನ ನಾನು ಬೋದ್ರೆ ಅದಕ್ಕೆ ನೋಡಿ ನನಗೆ ಅವಮಾನ ಮಾಡಿದ್ರು ಗುರುಜಿ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಸಣ್ಣ ಪನಿಷ್ಮೆಂಟ್ ಅಂತ ಸ್ಟೇಷನ್ ಅಲ್ಲೋ ಕೋರ್ಟ್ ಅಲ್ಲೋ ಅಥವಾ ಜನರು ಏನ್ರಿ ನೀವು ಇಷ್ಟೊಂದು ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡು ಒಬ್ರು ಗುರುಗಳಾಗಿತ್ಕೊಂಡು ಒಬ್ರು ಡಾಕ್ಟರ್ ಇಟ್ಕೊಂಡು ವಯಸ್ಸಾದ್ರೆ ನಂಗೆ ಬೋದಿರಲ್ಲ ಅಂತ ಹೇಳ್ಬೋದು. ಸಣ್ಣ ಪನಿಷ್ಮೆಂಟ್ ಇದೆ, ಆಯ್ತಾ? ಅದಕ್ಕೆ ಪ್ರಾಯಶ್ಚಿತ. ನಾನು ನಿಮ್ಗೆ ಕತ್ತೆ ತೆಗೆದು ಬಿಟ್ರೆ, ನಾನು ಗುರು ಆಗಿದ್ರು ಅಷ್ಟೇ, ನಾನು ವೈದ್ಯನಾಗಿದ್ರು ಅಷ್ಟೇ, ನಾನು ಯಾರಾಗಿದ್ರು ಸೊ ಅದಕ್ಕೆ ದೊಡ್ಡ ಪನಿಷ್ಮೆಂಟ್ ನನಗೆ ಆಗ್ಲೇಬೇಕು. ಇಲ್ಲೂ ಹಾಗೇನೆ. ಇದು ಮಹಾಪಂಚಭೂತಗಳಿದೆಯಲ್ಲ, ಈ ಮಹಾಪಂಚಭೂತಗಳೇ ದೇವರು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಈ ಮಹಾಪಂಚಭೂತಗಳು, ಭೂಮಿ ತಾಯಿ, ಗಂಗೆ, ಆಕಾಶ ದೇವ, ವಾಯುದೇವ, ಸೂರ್ಯದೇವ ಹೇಗೆ ಇಡೀ ಸೃಷ್ಟಿ ಮಾಡಿದರೋ ತಥಾ ಪಿಂಡಾಂಡ. ಈ ಪಿಂಡಾಂಡ ಕೂಡ ಈ ಮಹಾಪಂಚಭೂತಗಳಿಂದನೇ ಆಗಿರುತ್ತೆ. ಈ ಮಹಾ ಬ್ರಹ್ಮಾಂಡದಲ್ಲಿ 5 ಪಂಚಭೂತಗಳು ಯಾವಾಗ್ಲೂ ಹೇಗೆ ಆಕ್ಟಿವ್ ಆಗಿರ್ತವೋ ನಮ್ಮ ದೇಹದಲ್ಲಿ ಈ ಮಹಾಪಂಚಭೂತಗಳು 1 ಸೆಕೆಂಡ್ ನಿದ್ರೆ ಮಾಡ್ದಂಗೆ ನಮ್ಮಲ್ಲಿರ್ತವೆ. ಹಾಗಾಗಿ ಈ ಆತ್ಮ ಏನೇನು ತಪ್ಪುಗಳನ್ನು ಮಾಡ್ತದೆ, ಏನೇನು ಒಳ್ಳೇದನ್ನು ಮಾಡ್ತದೆ, ಎಲ್ಲಾ ಕ್ಯಾಲ್ಕುಲೇಷನ್ ಈ ಮಹಾಪಂಚಭೂತಗಳ ಹತ್ರ ಇರ್ತದೆ. ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಸಂಚಿತ ಕರ್ಮದಲ್ಲಿ ಬರ್ತದೆ. ಇದು ಈ ಸತ್ಯ ಯಾರು ಗೊತ್ತಾಯ್ತದೋ ಅವರು ನೆಮ್ಮದಿಲಿರ್ತಾರೆ. ಸತ್ಯ ಗೊತ್ತಾಗದೆ ಮರಣ ಆದ್ರೆ ಈ ಜನ್ಮದಲ್ಲೂ ಅದೇ ಗೋಳು. ಮತ್ತೆ ಯಥಾ ಪ್ರಕಾರ ಪುನರಪಿ ಜನ ಪುನರಪಿ ಮರಣ. ಅದೇ ಪಾಪ ಮಾಡು, ಅದೇ ಭೋಗು ಜೀವನ. ಇವು ನಂಗೆ ಸರಿಯಾಗಿ ಆಪರೇಟ್ ಮಾಡಕ್ಕೂ ಬರಲ್ಲ ನನಗೇನೆ. ನೋಡೋದಕ್ಕೆ ಚೆನ್ನಾಗಿದೆ, ಅದಕ್ಕೆ ಅಟ್ರಾಕ್ಟ್ ಆಗೋದು. ಕೇಳಿದ್ರೆ ನಾನು ಬಾಳ್ಕೊಡ್ತೀನಿ ಅಂತ ಕೊಡ್ಲಿ. ಚೆನ್ನಾಗಿರೋ ಹುಡುಗಿಯರು ಬಂದರು ಸ್ವಾಮಿ. ಅಲ್ಲ ಇವ್ರು ಎಂತೆಂತ ಹುಡುಗಿಯರು ಗೊತ್ತಾ ಇವಾಗ? ಆಲ್ರೆಡಿ ಎಲ್ಲ ಬಿಳಿ ಕೂದಲೆಲ್ಲ ಬಂದಿದೆ, ವಯಸ್ಸಾಗಿದೆ. ವಯಸ್ಸು ಅದೇ 6 ತಿಂಗಳು ಡಿಫ್ರೆನ್ಸ್ ಇಬ್ಬರಿಗೂ. 6 ತಿಂಗಳು ನೋಡಿ ಡೇಟ್ ಆಫ್ ಬರ್ತ್ ಇನ್ಯಾರು ಅದಕ್ಕಿಂತ ಚೆನ್ನಾಗಿರೋದು ನಮ್ಮ ಜನತೆ ಬಂದೈತಿ. ನೋಡಿದ್ರ 39 ವರ್ಷ ಅಂದ್ರೆ ಏನ್ ಹೆಚ್ಚು ಕಡಿಮೆ 40 ವರ್ಷ. ಏನ್ ಮಾಡೋದು ನಾವು? ಬಿಡಿ. ನನ್ನ ಸಜೆಷನ್ ಒಬ್ರು ಗುರುವಾಗಿ ನಿಮ್ಮ ಆರೋಗ್ಯದ ಕಡೆಗೆ, ನಿಮ್ಮ ಮನೆಯವರ ಆರೋಗ್ಯದ ಕಡೆ ಗಮನ ಕೊಡಿ. ಸೊ ನೀವು ಒಬ್ರು ತಂದೆಯಾಗಿ ತಾಯಿಯಾಗಿತ್ಕೊಂಡು ಏನೇನ್ ಮಾಡ್ಬೇಕು ಅದಷ್ಟು ಪ್ರಯತ್ನಗಳನ್ನ ಮಾಡಿ. ಅದ್ರ ಮೇಲೂ ನಾನು ದಾರಿ ತಪ್ಪು ಹೋಗ್ತೀನಿ ಅಂದ್ರೆ ಫೈನಲ್ ಆಗಿ ಅದು ನಿನ್ನ ಕರ್ಮ ಇರ್ಬೇಕಪ್ಪ. ಯಾವ್ದೋ ಜನ್ಮದ ಋಣ ಅವಳದ ಮಗಳದ ತಿಂದಿರ್ತಿದಿ, ತೀರ್ಸು ಮಗನೇ ಅಂದ್ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಧ್ಯಾತ್ಮದ ದಾರಿನಲ್ಲಿ, ಒಳ್ಳೆ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಇದ್ದು ದೇಹ ತ್ಯಾಗ ಮಾಡಿ. ಸತ್ಯನೇ ಅದು. ಇನ್ನ ನಾವು ಮಿಕ್ಕಿದ್ದೇನೆ ನಂಬ್ಕೊಂಡಿರ್ತೀವೋ ಅದೆಲ್ಲ ಮಿಥ್ಯ. ಇವರನ್ನ ಸರಿಯಾಗಿರ್ತಾರೆ ನೋಡೋಣ. ಇನ್ನೇನು ಅವ್ನು ಗಲಾಟೆ ಇಲ್ಲ, ಏನಿಲ್ಲ, ಒಳ್ಳೆ ಮನುಷ್ಯ ಆದಾಗೆಲ್ಲ. ಬೇರೆ ಯಾವ್ದು ತೊಂದರೆ ಒಂದೇ ವಿಚಾರದಲ್ಲಿ